Hi, hello, welcome to the Uttama Yes channel. Today we are starting the environmental subject in this environmental which is related to an mains. ಓಕೆನಾ ನಾವು ಮೇನ್ಸ್ ರಿಲೇಟೆಡ್ ಆಗಿರೋ ಎನ್ವೈರನ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲಾಂಗ್ ವಿತ್ ದ PYQ ಇಂಪಾರ್ಟೆಂಟ್ ಇರೋ ಟಾಪಿಕ್ಸು ಮತ್ತು ಥೀಮ್ಸ್ಗಳ ಮೇಲೆ ಎಲ್ಲದನ್ನು ನೋಡುವ ಅವಶ್ಯಕತೆ ಇಲ್ಲ. ಓಕೆನಾ, ಏನು ನೋಡ್ತಾ ಇದ್ದೀವಿ ಅಂದರೆ ಎನ್ವೈರನ್ಮೆಂಟಲ್ ಎಕೋಸಿಸ್ಟಮ್, ಇದು ಜಸ್ಟ್ ಬೇಸಿಕ್. ಇದು ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ನು, ಕ್ಲೈಮೇಟ್ ಚೇಂಜು, ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನು, ಸಸ್ಟೈನಬಲ್ ಡೆವಲಪ್ಮೆಂಟು, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಈ ಎಲ್ಲ ಟಾಪಿಕ್ಸನ್ನು ನಾವು ಈ ವಿಡಿಯೋದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಬೇಸಿಕ್ ಕೀವರ್ಡ್ಸ್ ಇರಬೇಕು, ನೆನಪಿರಬೇಕು ಅನ್ನೋ ಪರ್ಸ್ಪೆಕ್ಟಿವಲ್ಲಿ ಇದನ್ನು ಹೇಳ್ತಾ ಇರೋದು. ಓಕೆನಾ, ಏನೇನು ಇರ್ತದೆ ಎಕೋಸಿಸ್ಟಮ್ ಅಂತಂದ್ರೆ ಅದೇ ಏಬಯೋಟಿಕ್ ಕಂಪೋನೆಂಟ್ಸ್, ಬಯೋಟಿಕ್ ಕಂಪೋನೆಂಟ್ಸ್. ಏಬಯೋಟಿಕ್ಸ್ ಅಂದರೆ ಕ್ಲೈಮೇಟ್, ಎಡಫಿಕ್ ಫ್ಯಾಕ್ಟರ್ನ ಕೀವರ್ಡ್ ಇಂಪಾರ್ಟೆಂಟ್. ಕ್ಲೈಮೆಟಿಕ್ ಅಂದರೆ ರೇನು, ಲೈಟು, ವಿಂಡು, ಟೆಂಪರೇಚರ್. ಇಲ್ಲಿ ಸಾಯಿಲು, pH, ಮಿನರಲ್ಸು, ಟೋಪೋಗ್ರಫಿ. ಬಯೋಟಿಕ್ಕಲ್ಲಿ ಬಂದರೆ ಪ್ರೊಡ್ಯೂಸರ್ಸ್ಗೆ ಆಟೋಟ್ರೋಪ್ಸ್ ಅಂತೀವಿ, ಕನ್ಸ್ಯೂಮರ್ಸ್ಗೆ ಹೆಟರೋಟ್ರೋಪ್ಸ್ ಅಂತೀವಿ, ಡಿಕಂಪೋಸರ್ಸ್ಗೆ ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳ್ತೀವಲ್ವಾ. ಈ ಕೀವರ್ಡ್ನ ಬರಿಬೇಕು ನೀವು. ಇಟ್ಸ್ ಓಕೆ ಇಫ್ ಯು ಕ್ಯಾನ್ ರೈಟ್ ದ ಪ್ಲಾಂಟ್, ಬಟ್ ಇಟ್ಸ್ ಬೆಟರ್ ಟು ರೈಟ್ ಇಟ್ ಆಸ್ ಎನ್ ಆಟೋಟ್ರೋಪ್ಸ್ ಅಂತ ಬರೀಬೇಕು. ಸೈಂಟಿಫಿಕ್ ಸಬ್ಜೆಕ್ಟ್ಸ್ನ ನಾವು ಸೈಂಟಿಫಿಕ್ ಟರ್ಮ್ಸ್ ಆ್ಯಂಡ್ ಅಲ್ಲೇ ಹೇಳಬೇಕಲ್ಲ, ಅದಕ್ಕೆ ಕನ್ಸ್ಯೂಮರ್ಸ್ಗೆ ಹೆಟರೋಟ್ರೋಪ್ಸ್, ಸ್ಯಾಪ್ರೋಟ್ರೋಪ್ಸ್ ಅಂತಂದು ಬರೀಬೇಕು. ಆ ಸ್ಯಾಪ್ರೋಟ್ರೋಪ್ಸಲ್ಲಿ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್, ಕ್ವಾಟರ್ನರಿ ಕನ್ಸ್ಯೂಮರ್. ಇದಕ್ಕೆ ನಾವು ನನಗೆ ಒಂದು ಪರ್ಸ್ನಲ್ ಕಮೆಂಟ್ ಬಂದಿತ್ತು ಇದ್ರ ಬಗ್ಗೆ ಮಾಡಿದಾಗ. ಸಾಮಾನ್ಯ ಸ್ಟಾರ್ಟಿಂಗ್ ಲೈಕ್ ನೀವೆಲ್ಲಾದ್ರೂ ಒಂದು ಬೇಸಿಕ್ಸ್ಗೆ ಹೇಳಬೇಕು, ಡೀಟೇಲ್ಡ್ ಹೇಳಬೇಕು, ಒಂದು ಪಿಕ್ಚರ್ ಕೊಡಬೇಕು, ಇದೆಲ್ಲ ಬಣ್ಣವಾಗಿ ಹೇಳಬೇಕು ಅಂತಂದು ನಾನು ಅವ್ರು ಕ್ಲಿಯರಾಗಿ ಹೇಳಿದೆ. ಇದನ್ನು ಯಾವುದೋ ಏನು ಗೊತ್ತಿಲ್ಲದಕ್ಕೆ ಬಂದು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಅಲ್ಲ. ಅಟ್ಲೀಸ್ಟ್ ಸಮ್ ಬೇಸಿಕ್ ನಾಲೆಡ್ಜ್ ಇದ್ದವರಿಗೆ ಮಾಡಿರೋಂಥ ವಿಡಿಯೋ. ಇದು ನಾವು ಕೇಳಿದರೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಆಮೇಲೆ ಬೇಗ ಕ್ವಿಕ್ ರಿವಿಷನ್ಗೆ ಅಂತ ಮಾಡಿರೋ ವಿಡಿಯೋಸ್ ಇದು. ಆಮೇಲೆ ಇಲ್ಲಿ ಇದು ಯಾವುದೋ ಗಿಮಿಕ್ಕು ಮಾಡೋ ಅಂಥ ಥಿಂಗ್ಸ್ ಕೂಡ ಅಲ್ವಾ. ಸೊ ದಟ್ಸ್ ವೈ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್. ಇಫ್ ಯು ಆರ್ ಲೈಕಿಂಗ್ ದಿಸ್ ಇನಿಷಿಯೇಟಿವ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ, ನೀವು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲುಕ್ ಆಲ್ ಮೈ ವಿಡಿಯೋಸ್ ವಿಚ್ ಆರ್ ಡನ್ ರಿಗಾರ್ಡಿಂಗ್ ದ ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ವಿಲ್ ಗೆಟ್ ಟು ನೋ. ಓಕೆನಾ, ನಾವೀಗ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಏನಪ್ಪ, ಎಕಾಲಜಿ ಅಂದರೆ ಏನಂತೀವಿ, ಇಷ್ಟೇ ಜಸ್ಟ್ ಒಂದು ಇಂಟ್ರಾಕ್ಷನ್ ಮಾಡ್ತೀವಿ ಆರ್ಗ್ಯಾನಿಸಮ್ಸು ಅಂಡ್ ದರ್ ಫಿಸಿಕಲ್ ಸರೌಂಡಿಂಗ್ಸಿಗೆ. ಇಷ್ಟೇ ಬರೀಬೇಕು ನೀವು. ಆರ್ಗ್ಯಾನಿಸಮ್ಸು ಮತ್ತು ಅದರ ಸರೌಂಡಿಂಗ್ಸ್ ಜೊತೆಗೆ ಇಂಟ್ರಾಕ್ಷನ್ಸ್ ಆಗೋದನ್ನು ಸ್ಟಡಿ ಮಾಡ್ತೀವಲ್ಲ, ಅದನ್ನೇ ನಾವು ಎಕಾಲಜಿ ಅಂತ ಹೇಳ್ತೀವಿ. ಬೋತ್ ಬಯೋಟಿಕ್ಸ್ ಇರ್ತವೆ, ಏಬಯೋಟಿಕ್ಸ್ ಇರ್ತವೆ, ಬಿ ಫ್ಲವರ್ಸ್, ಡೆಮಾನ್ಸ್ಟ್ರೇಟಿವ್. ಎನ್ವೈರನ್ಮೆಂಟ್ ಅಂದರೆ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಕಂಡೀಷನ್ಸ್ ಅಫೆಕ್ಟಿಂಗ್ ದ ಲೈಫ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಎನ್ ಆರ್ಗನಿಸಮ್ಸ್ ಇಸ್ ಕಾಲ್ಡ್ ಆಸ್ ಎನ್ವೈರನ್ಮೆಂಟ್. ಎಕೋಸಿಸ್ಟಮ್ ಅಂದ್ರೆ ಏನಂತಂದ್ರೆ ಅದೊಂದು ಜಿಯೋಗ್ರಫಿಕ್ ಯೂನಿಟ್, ಎಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಇರುತ್ತಲ್ಲ ಅದಕ್ಕೆ ನಾವೇನಂತೀವಿ ಒಂದು ಎಕೋಸಿಸ್ಟಮ್ ಅಂತ. ಅಂದರೆ ಈಗ ಕೋರಲ್ ಎಕೋಸಿಸ್ಟಮ್ ಅಥವಾ ಆಗಲಿ, ಮ್ಯಾಂಗ್ರೋ ಎಕೋಸಿಸ್ಟಮ್ ಆಗಿರ್ಬೋದು, ಒಂದು ಎಸ್ಚುರಿ ಎಕೋಸಿಸ್ಟಮ್ಮು, ಡೆಸರ್ಟ್ ಎಕೋಸಿಸ್ಟಮ್ಮು, ಹಿಮಾಲಯನ್ ಎಕೋಸಿಸ್ಟಮ್ ಅಷ್ಟೇ. ಆಮೇಲೆ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮಲ್ಲಿ ಏನು ಬರ್ತವೆ, ಪ್ಲಾಂಟ್ಸ್ ಇರ್ತವೆ, ಏನೇನೋ ಇರ್ತವೆ, ಮೈಕ್ರೋ ಆರ್ಗನಿಸಮ್ಸ್. ಏಬಯೋಟಿಕ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಯೋಡೈವರ್ಸಿಟಿ ಅಂದರೆ ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ ಆಫ್ ಲೈಫ್ ಫಾರ್ಮ್ಸ್ ವಿತ್ ಇನ್ ದ ಗಿವನ್ ಎಕೋಸಿಸ್ಟಮ್. ಅದು ಇಂಪಾರ್ಟೆಂಟ್ ನಿಮಗೆ. ಒಂದು ಗಿವನ್ ಎಕೋಸಿಸ್ಟಮಲ್ಲಿ ನಿಮ್ಗೆ ಏನು ಸಿಗ್ತದಲ್ಲ ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ, ಅದನ್ನು ನಾವು ಬಯೋಡೈವರ್ಸಿಟಿ ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಬಿಡ್ಬೇಕು. ಲೆವೆಲ್ಸ್ ಏನಪ್ಪ, ಒಂದು ಜೆನೆಟಿಕ್ಸ್ ಲೆವೆಲ್ ಒಂದೇ ಸ್ಪೀಸಲ್ಲಿ ಡಿಫ್ರೆಂಟ್ ಜೆನೆಟಿಕ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ಸು ಈಗ ಪ್ಯಾರೆಟ್ ನೋಡಿದ್ವಿ ಅಂದರೆ ಪ್ಯಾರೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರೆಟ್, ಇಂಡಿಯನ್ ಪ್ಯಾರೆಟ್, ಆಸ್ಟ್ರೇಲಿಯನ್ ಪ್ಯಾರೆಟ್, ಹಾಗೆ ನೀವು ಆಕ್ಸ್ ತೊಗೊತೀರಾ ಅಥವಾ ಟೈಗರ್ ತೊಗೊತೀರಾ, ಎಲ್ಲ ಟೈಪ್, ಸೈಬೆರಿಯನ್ ಟೈಗರು, ಇಂಡಿಯನ್ ಟೈಗರು, ಆ ಟೈಗರ್, ಈ ಟೈಗರ್ ಅಂತ 100 ಟೈಪ್ಸ್ ಅದಾವೆ. ಡೀರ್ ತಗೊಂತಾರೆ, ಡಿಫ್ರೆಂಟ್ ಟೈಪ್ಸ್. ಡೀರ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಇದಾವಲ್ಲ ಅಷ್ಟೇ. ಸ್ಪೀಸೀಸ್ ಡೈವರ್ಸಿಟಿ, ಡಿಫ್ರೆಂಟ್ ಸ್ಪೀಸೀಸ್ ವಿತ್ ಇನ್ ಎಕೋಸಿಸ್ಟಮ್. ಒಂದು ಫ್ರಾಗ್ ಇರುತ್ತೆ, ಒಂದು ಇನ್ಸೆಕ್ಟ್ ಇರುತ್ತೆ, ಒಂದು ಬರ್ಡ್ ಇರುತ್ತೆ, ಒಂದು ಮನುಷ್ಯ ಇರ್ತಾನೆ. ಇವೆಲ್ಲ ಡಿಫ್ರೆಂಟ್ ಸ್ಪೀಸೀಸ್. ಸ್ಪೀಸೀಸ್ ಡೈವರ್ಸಿಟಿ ಅಂದರೆ ಎಕೋಸಿಸ್ಟಮ್ ಡೈವರ್ಸಿಟಿ ಅಂದರೆ ಒಂದು ರೀಜನಲ್ಲಿ ಡಿಫ್ರೆಂಟ್ ಎಕೋಸಿಸ್ಟಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ರಾಜಸ್ಥಾನ ಅನ್ನೋ ಒಂದು ರೀಜನ್ ಅಂತಂದ್ರೆ ಅಲ್ಲಿ ಡೆಸರ್ಟ್ ಇದೆ. ಈ ಕಡೆ ಸ್ವಲ್ಪ ಈ ಕಡೆ ಬಂದು ಈ ಕಡೆ ಒಂದು ಮೌಂಟೇನ್ ಸಿಸ್ಟಮ್ ಇರುತ್ತೆ. ಈ ಎಲ್ಲ ಡೈವರ್ಸ್ ಎಕೋಸಿಸ್ಟಮ್ ಒಂದು ಗಿವನ್ ರೀಜನಲ್ಲಿ ಸಿಗ್ತಾ ಇದ್ರೆ ನಾವು ಅದನ್ನ ಎಕೋಸಿಸ್ಟಮ್ ಡೈವರ್ಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕೋಸಿಸ್ಟಮ್ ಪ್ರೋಸೆಸ್ ಅಂದರೆ ನ್ಯೂಟ್ರಿಯೆಂಟ್ ಸೈಕಲ್ಗಳು ಅವೇರೆ, ಕಾರ್ಬನ್ನು, ನೈಟ್ರೋಜನ್ನು, ವಾಟರ್ ಸೈಕಲು. ಈ ಒಂದು ಸುಮ್ ಜಸ್ಟ್ ಈಗ ನೋಡ್ಕೋಬೇಕು ನೀವು. ಹೈಡ್ರೋಸ್ಪಿಯರು, ಲಿಥೋಸ್ಪಿಯರ್, ಬಯೋಸ್ಪಿಯರು, ನೈಟ್ರೋಜನ್ ಸೈಕಲ್, ವಾಟರ್ ಸೈಕಲ್ ಎಲ್ಲ ಪ್ರಿಮ್ಸಲ್ಲಿ ನೋಡಿರ್ತೀರ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್, ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಲಿ, ದಟ್ಟು ಅಗೇನ್ ವಿತ್ ದ ಇನ್ ರಿಲೇಷನ್ ಟು ದ ಇಂಪಾರ್ಟೆಂಟ್ PYQs ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇದು ಹೋಗ್ತಾ ಇರ್ತಕ್ಕಂಥದ್ದು. ಪ್ರಾವಿಷನಿಂಗ್ ಸರ್ವಿಸಸ್, ಯಾವ್ದಾವ್ದು ಎಕೋಸಿಸ್ಟಮ್ದು ಪ್ರಾವಿಷನ್ಸ್ ಕೊಡ್ತೀವಿ. ಬೇಸಿಕ್ ಏನಪ್ಪ, ಫುಡ್, ಫೈಬರು, ಫ್ಯೂಯಲ್, ಜೆನೆಟಿಕ್ ರಿಸೋರ್ಸಸ್, ಬಯೋಕೆಮಿಕಲ್ಸ್, ಫ್ರೆಶ್ ವಾಟರ್, ಮೆಡಿಸಿನ್ಸ್. ಕಲ್ಚರಲ್ ಬಂದರೆ ಸ್ಪಿರಿಚುವಲ್, ನಾಲೆಡ್ಜ್, ಸಿಸ್ಟಮು, ಎಜುಕೇಷನ್, ಇನ್ಸ್ಪಿರೇಷನ್, ರೀಕ್ರಿಯೇಷನ್, ಅಸ್ಥೆಟಿಕ್ಸ್, ಎಕೋ ಟೂರಿಸಮ್. ಸಪೋರ್ಟಿಂಗ್ ಅಂದರೆ ಪ್ರೈಮರಿ ಪ್ರೊಡಕ್ಷನ್ನು, ಪ್ರಾವಿಷನ್ ಆಫ್ ಹ್ಯಾಬಿಟ್ಯಾಟು, ನ್ಯೂಟ್ರಿಯೆಂಟ್ ಸೈಕ್ಲಿಂಗು, ಸಾಯಿಲ್ ಫಾರ್ಮೇಷನ್ನು, ಪ್ರೊಡಕ್ಷನ್ ಆಫ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ನು, ವಾಟರ್ ಸೈಕ್ಲಿಂಗು. ರೆಗ್ಯುಲೇಟ್ ಮಾಡುತ್ತಲ್ವಾ, ಅದೇ ಇನ್ವೇಷನ್ ರೆಸಿಸ್ಟೆನ್ಸ್, ಹರ್ಬಿವರಿ ಪಾಲಿನೇಷನ್ನು, ಸೀಡ್ ಡಿಸ್ಪರ್ಸಲ್, ಕ್ಲೈಮೇಟ್ ರೆಗ್ಯುಲೇಷನ್, ಪೆಸ್ಟ್ ರೆಗ್ಯುಲೇಷನ್, ಡಿಸೀಸ್ ರೆಗ್ಯುಲೇಷನ್, ಎರೋಷನ್ ರೆಗ್ಯುಲೇಷನ್,
ವಾಟರ್ ಪ್ಯೂರಿಫಿಕೇಶನ್, ನ್ಯಾಚುರಲ್ ಹಜಾರ್ಡ್ ಪ್ರೊಟೆಕ್ಷನ್, ಇವೆಲ್ಲ ರೆಗ್ಯುಲೇಟಿಂಗ್ ಸರ್ವಿಸಸ್. ಎಕೋಸಿಸ್ಟಮ್ ಇಂದ ಪ್ರಾವಿಷನಿಂಗ್ ಸರ್ವಿಸ್ ಬರುತ್ತೆ, ಕಲ್ಚರಲ್ ಸರ್ವಿಸ್ ಬರುತ್ತೆ, ಸಪೋರ್ಟಿಂಗ್ ಸರ್ವಿಸ್ ಬರುತ್ತೆ, ರೆಗ್ಯುಲೇಟಿಂಗ್ ಸರ್ವಿಸ್ ಬರುತ್ತೆ. ಇದೆ ಫಂಕ್ಷನ್ಸ್. ಪ್ರೊಡಕ್ಟಿವಿಟಿ ಕನ್ವರ್ಷನ್ ಮಾಡೋದು, ಸೋಲಾರ್ ಟು ಬಯೋಮಾಸ್ ಆಗುತ್ತೆ, ಎನರ್ಜಿ ಫ್ಲೋ ಅಂತಂದರೆ ಒನ್ ವೇ ಟ್ರಾನ್ಸ್ಫರ್ ಆಗುತ್ತೆ, ನ್ಯೂಟ್ರಿಯೆಂಟ್ ಸೈಕ್ಲಿಂಗು, ಡಿಕಂಪೋಸಿಷನ್, ಸ್ಟೆಬಿಲಿಟಿ, ಸಪೋರ್ಟ್ ಫಾರ್ ಲೈಫ್. ಈಗ ನಾವು ಕ್ಯಾರಿಂಗ್ ಕೆಪಾಸಿಟಿ ಕಾನ್ಸೆಪ್ಟ್ನ ನೋಡ್ತಾ ಇದ್ದೀನಿ. ಈ ಗ್ರಾಫಿಗೆ ಬರ್ತೀನಿ ಅಲ್ಲಿಗೆ. ಅಂದರೆ ಒಂದು ಎಕೋಸಿಸ್ಟಮಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಸೈಜ್ ಕ್ಯಾನ್ ಸಪೋರ್ಟ್ ವಿತೌಟ್ ದ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್. ಇವನ್ 100 ಸ್ಪೀಸೀಸ್ ಇಟ್ಕೊಳ್ಳೋಂಥ ಜಾಗ ಇರುತ್ತೆ ಇದರಲ್ಲಿ. ಅಷ್ಟೇ ಇದ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಆ ಒಂದು ಎಕೋಸಿಸ್ಟಮಲ್ಲಿ. ಏನು ವಿತೌಟ್ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್, ಅದನ್ನು ನಾವು ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಇದನ್ನು 2019 ಮೇನ್ಸಲ್ಲಿ ಕೇಳಿರುವಂಥ ಕ್ವಶನ್ ಇದು. ಇಂಪಾರ್ಟೆನ್ಸ್ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ, ಇದಕ್ಕೆ ಓವರ್ ಎಕ್ಸ್ಪ್ಲೋಟೇಷನ್ ಆಗದೇ ಇರ್ತಾರೆ. ರೀಜನರೇಟಿವ್ ಕೆಪಾಸಿಟಿ ಮಾಡೋದಕ್ಕೋಸ್ಕರ ಎನ್ವೈರನ್ಮೆಂಟ್ ಪ್ರಿಸರ್ವ್ ಮಾಡಿದ್ದು, ಬಯೋಡೈವರ್ಸಿಟಿ, ಎಕಲಾಜಿಕಲ್ ಬ್ಯಾಲೆನ್ಸ್, ಪಾಪ್ಯುಲೇಷನ್ ಕಂಟ್ರೋಲ್, ಎಂಫಸೈಸ್ ಎಜುಕೇಷನ್ ಮ್ಯಾಚಸ್ ಪಾಪ್ಯುಲೇಷನ್ ವಿತ್ ರಿಸೋರ್ಸ್ ಲಿಮಿಟೆಡ್ಸ್, ಅಡಾಪ್ಟಬಿಲಿಟಿ ಅಂದರೆ ಹೆಲ್ಪ್ ಸೊಸೈಟೀಸ್ ಪ್ಲಾಂಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡೋಕ್ಕೆ, ಕಾನ್ಫ್ಲಿಕ್ಟ್ ಪ್ರಿವೆನ್ಷನ್ ಮಾಡೋಕ್ಕೆ, ಇನ್ಫಾರ್ಮ್ಸ್ ದ ಸಸ್ಟೈನಬಲ್ ಎಕನಾಮಿಕ್ ಪಾಲಿಸೀಸ್ ಮಾಡೋಕ್ಕೆ. ಥ್ರೆಟ್ಸ್ ಟು ಎಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ ಎಲ್ಲಪ್ಪ ನೋಡಪ್ಪ, ಒಂದು ಜಾಗ ಇರುತ್ತೆ, ಒಂದು ಜಾಗದಾಗ ಹೆಚ್ಚಾದ್ರೆ ಇನ್ನೇನಾಗುತ್ತೆ, ತೊಂದರೆ ಆಗುತ್ತೆ. ಅದು ಯಾವ ಥರ ತೊಂದರೆ ಆಗುತ್ತೆ, ಎನ್ವೈರನ್ಮೆಂಟಲ್ ಟರ್ಮ್ಸಲ್ಲಿ ಅರ್ಥ ಆಗೋ ಥರ ಹೇಳೋದು, ಇಷ್ಟೇ ಕಂಡೀಷನ್. ನೋಡಪ್ಪ, ಒಂದು ಜಾಗದಾಗ 100 ಜನ ಇರೋ ಜಾಗದಾಗ 200 ಜನ ಏನಾಗಿದ್ದಾಗುತ್ತೆ, ಇರೋ ಜಾಗನ ಹಾಳಾಗುತ್ತೆ, ಹ್ಯಾಬಿಟೇಟ್ ಲಾಸ್ ಆಗುತ್ತೆ, ಫ್ರಾಗ್ಮೆಂಟೇಷನ್ ಆಗುತ್ತೆ, ಡಿಫಾರೆಸ್ಟೇಷನ್ ಆಗುತ್ತೆ, ಅರ್ಬನ್ ಸ್ಪ್ರಾಲ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಕ್ಲೈಮೇಟ್ ಚೇಂಜಿಂದ ಏನಾಗುತ್ತೆ, ಸ್ಪೀಸೀಸ್ ಮೈಗ್ರೇಷನ್ ಆಗುತ್ತೆ, ಇಲ್ಲೆಲ್ಲ ಬಂದು ತುಂಬ ಹೆಚ್ಚಾಗ್ಬಿಟ್ರೆ ಬೇರೆ ಕಡೆ ಹೋಗ್ತವೆ, ಬ್ರೀಡಿಂಗ್ ಸೈಕಲ್ ಡಿಸ್ರಪ್ಟ್ ಆಗುತ್ತೆ, ಅದರಿಂದ ಎಕ್ಸ್ಟೆನ್ಷನ್ ಆಗೋ ರಿಸ್ಕ್ ಆಗುತ್ತೆ. ಅವ್ರಿಗೆ ಇದು ಇರೋ ಜಾಗ ಇತ್ತಪ್ಪ ಒಂದಿಷ್ಟು ಟೈಗರ್ಸ್ಗಳಿಗೆ, ಜಾಸ್ತಿ ಆಗ್ಬಿಟ್ರೆ ಮತ್ತು ಇಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಡ್ತಾವೆ, ಸತ್ತೋಗ್ಬಿಡ್ತಾವೆ. ಅದಕ್ಕೆ ಬ್ರೀಡಿಂಗ್ ಸೈಕಲ್, ಎಕ್ಸ್ಟೆನ್ಷನ್, ರಿಸ್ಕ್, ಪೊಲ್ಯೂಷನ್. ತುಂಬ ಜಾಸ್ತಿ ಜನ ಆತಂದ್ರೆ ಒಂದು ಲಿಮಿಟೆಡ್ ಇಂದ ಪೊಲ್ಯೂಷನ್ ಆಗುತ್ತೆ, ಅದು ಎಕೋಸಿಸ್ಟಮ್ ಹಾಳಾಗುತ್ತೆ, ಬಯೋಕಾಂಬಿನೇಷನ್ ಫುಡ್ ಚೇಂಜ್ ಆಗುತ್ತೆ, ಇನ್ವೇಸಿವ್ ಸ್ಪೀಸೀಸ್ ಬರ್ತವೆ, ಬೇರೆ ಬೇರೆ ಸ್ಪೀಸೀಸ್ಗಳು. ಫಾರ್ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ಬಂದಿಲ್ವಾ, ಪಾರ್ಥೇನಿಯಂ ಬಂದಿಲ್ವಾ, ಅದು ಇನ್ವೇಸಿವ್ ಸ್ಪೀಸೀಸ್ ಆಗಿದೆ. ಡಿಸೀಸ್ ಔಟ್ ಬ್ರೇಕ್ ಆಗೋದು ಜಾಸ್ತಿ ಆಗಿ, ತಿಕ್ಕಾಟ ಎಲ್ಲ ಒಂದಕ್ಕೊಂದು ಕೂಡ್ಕೊಂಡು ಒಂದ್ರ ಮೇಲೆ ಒಂದು ಬಿದ್ದಿದ್ರೆ ಡಿಸೀಸ್ ಔಟ್ ಬ್ರೇಕ್ ಆಗುತ್ತೆ, ಕೊಲಾಪ್ಸ್ ಫುಡ್ ವೆಬ್ಸ್ ಆಗುತ್ತೆ, ಡಿಸ್ರಪ್ಟ್ ಎಕೋಸಿಸ್ಟಮ್ ಸರ್ವಿಸ್ ಆಗುತ್ತೆ, ಜೆನೆಟಿಕ್ ಪೊಲ್ಯೂಷನ್ ಆಗಿಬಿಡುತ್ತೆ. ಯಾವ್ದ್ರ ಜೊತೆಗೆ ಏನು ಮಾಡ್ತಿದೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಷ್ಟಕ್ಕೊಂದು ಜೆನೆಟಿಕ್ ಪ್ಯೂರಿಟಿ ಹಾಳಾಗಿ ಬಿಡುತ್ತೆ ಬಿಕಾಸ್ ಆಫ್ ದಿಸ್ ಓವರ್ ಕ್ರೌಡೆಡ್ ಆಗಿದ್ದರೆ. ಫಾರ್ವರ್ಡ್ ಏನು ಮಾಡಬೇಕು, ಕ್ಲೈಮೇಟ್ನ ಅಡಾಪ್ಟೇಷನ್ ಮಾಡಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ ಕಡಿಮೆ ಮಾಡಿ. ನೋಡ್ರಿ, ನೀವು ಒಂದು ಎಕೋಸಿಸ್ಟಮ್ ಪಾಪ್ಯುಲೇಷನ್ ಜಾಸ್ತಿ ಆದರೆ, ಈಗ ನಮ್ಮ ಮನುಷ್ಯರೇ ಜಾಸ್ತಿ ಆದರೆ ಏನಾಗುತ್ತೆ ಅಂದಂಗೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎನ್ವೈರನ್ಮೆಂಟ್ ಪ್ರಿಸರ್ವೇಷನ್. ನೀವೇನು ಮಾಡ್ಬೇಕಪ್ಪ, ಇವೆಲ್ಲ ತೊಂದರೆ ಆಗಿದ್ದಾವೆ, ಕ್ಲೈಮೇಟಿಗೆ ತಕ್ಕಂಗೆ ಅಡಾಪ್ಟ್ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಬೆಂಗಳೂರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿಲ್ವಾ, ಯಾವುದೋ ಇದು ಈ ಮತ್ತು ಸೌತ್ನವ್ರು ಒಂದಿಷ್ಟು ಕಡೆಗೆ, ಆಮೇಲೆ ಎಲ್ಲ ಈ ಬೆಂಗಳೂರು ಸೈಡ್ನಾಗ ಇರೋರೆಲ್ಲ ನೀವೆಲ್ಲ ನಾಲ್ಕು ಇಲ್ಲಿಗೆ ಬಂದುಬಿಡ್ತೀರಪ್ಪ, ನಮಗೆಲ್ಲ ತೊಂದರೆ ಆಗುತ್ತೆ ಅಂದರೆ ಬಿಕಾಸ್ ನೀವು ಬೆಂಗಳೂರು ಕ್ಯಾಪಿಟಲ್ ಸಿಟಿ ಮಾಡಿದ್ದೀರಾ. ನೀವು ಟೈರ್ 2, ಟೈರ್ 3 ಸಿಟೀಸ್ಗಳನ್ನ ಡೆವಲಪ್ ಮಾಡಿಲ್ಲ. ಬೇರೆ ಬೇರೆ ಮೈಸೂರು, ದಾವಣಗೆರೆ, ಹುಬ್ಳಿನೋ ಇಷ್ಟು ಡೆವಲಪ್ ಮಾಡಿದರೆ ಪಾಪ್ಯುಲೇಷನ್ ಸ್ಪ್ರೆಡ್ ಆಗುತ್ತೆ, ಎಲ್ಲ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗೋದ್ರಿಂದ ಇಲ್ಲಿ ಪೊಲ್ಯೂಷನ್ ಆಗುತ್ತೆ. ಅದ್ರದ್ದು ಕ್ಯಾರಿಂಗ್ ಕೆಪಾಸಿಟಿ ಮೀರೋಗಿದೆ. ಬೆಂಗಳೂರು ಇಟ್ಸ್ ಜಸ್ಟ್ ಎನ್ ಹಿಲ್ ಸ್ಟೇಷನ್, ಇದು ಒಂದು ಎಲಿವೇಟೆಡ್ ರೀಜನ್ನು. ಅಲ್ಲಿ ಬಂದು ನೀವು ಎಲ್ಲರನ್ನೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ದಟ್ಸ್ ವೈ ಇಟ್ ಹ್ಯಾಸ್ ರೀಚ್ಡ್ ಇಟ್ಸ್ ಕ್ಯಾರಿಂಗ್ ಕೆಪಾಸಿಟಿ. ಅದಕ್ಕೆ ಕ್ಲೈಮೇಟ್ ಅಡಾಪ್ಟೇಷನ್ ಮಾಡಿ ಕೇಳಿರಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡಿರಿ, ರಿನ್ಯೂವಬಲ್ ಎನರ್ಜಿ ಮಾಡಿರಿ, ಎಕೋಸಿಸ್ಟಮ್ ರೆಸಿಲಿಯನ್ಸ್ ಬಿಲ್ಡಿಂಗ್ ಮಾಡಿರಿ, ಲೀಗಲ್ ಮೆಜರ್ಸ್ ಮಾಡಿರಿ. ಅದಕ್ಕೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಲಾಸ್, ಇಂಪ್ರೂವ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ಸು, ಕೊಲಾಬರೇಟಿವ್ ಕನ್ಸರ್ವೇಷನ್ಸು, ಲೋಕಲ್ ಕಮ್ಯುನಿಟೀಸ್ ಜೊತೆಗೆ, ಇಂಡಿಜಿನಿಯಸ್ ಗ್ರೂಪ್ಸ್ ಜೊತೆಗೆ, ಸಸ್ಟೈನಬಲ್ ಅರ್ಬನ್ ಪ್ಲಾನಿಂಗ್ ಮಾಡಿ. ಇಂಟಿಗ್ರೇಟ್ಸ್ ಅಲ್ಲೇ ಗ್ರೀನ್ ಝೋನ್ಸ್ಗಳಿರಬೇಕು. ಈಗ ಫಾರ್ ಎಕ್ಸಾಂಪಲು ವೆಟ್ಲ್ಯಾಂಡ್ಸ್ಗಳಿರಬೇಕು, ಅರ್ಬನ್ ವೆಟ್ಲ್ಯಾಂಡ್ಸು, ಅದಕ್ಕೆ ನಾವು ವೆಟ್ ಝೋನ್ ಸಿಟೀಸ್ ಅಂತ ಹೇಳ್ತೀವಿ. ಓಕೆನಾ, ಆ ಥರ ಇದ್ದರೆ ಮಾತ್ರ ನಿಮಗೆ ಅವು ಎಕ್ಸೆಸ್ ನೀರನ್ನ ಫ್ಲಡ್ ಆಗೋದರ ಥರ ನೋಡ್ಕೊತೀವಿ. ಸಿಂಕ್ ಸಿಟೀಸು, ಸಿಂಕ್ ಹೋಲ್ಸ್ಗಳು ಅಂತ ಬರ್ತಿರ್ತಾವಲ್ಲ ಹಾಗೆ. ನೆಕ್ಸ್ಟ್ ಬ್ಯಾಲೆನ್ಸ್ ಇರ್ಬೋದು, ಡೆವಲಪ್ಮೆಂಟಲ್ ಗೋಲ್ಸ್ಗಳು, ಸೈಂಟಿಫಿಕ್ ಮೆಥಡ್, ಡಾಟಾ ಡ್ರಿವನ್ ಅಪ್ರೋಚಸ್ ಇರಬೇಕು. ಸಿಕ್ಕಿದ ಕಡೆಗೆಲ್ಲ. ಈಗ ನಾನು ಶಿವಮೊಗ್ಗದಿಂದ ನೀರನ್ನ ಇಲ್ಲಿದೆ, ಇದು ಬೆಂಗಳೂರು ಇದೆ, ಇಲ್ಲಿ ಶಿವಮೊಗ್ಗ ಇಲ್ಲಿದೆ, ಇಲ್ಲಿಂದ ನೀರನ್ನ ಎತ್ತಿ ಪಂಪ್ ಮಾಡ್ತಾನೆ ಅಂದರೆ ಇಸ್ ಇಟ್ ಎಕಲಾಜಿಕಲಿ ರಿಲಯಬಲ್, ಇಸ್ ಇಟ್ ಎಕನಾಮಿಕಲಿ ಗುಡ್ ಆಪ್ಷನ್? ನೋ, ಇಟ್ಸ್ ನಾಟ್ ಎ ಗುಡ್ ಆಪ್ಷನ್. ಸೊ ವಿ ಶುಡ್ ಮೇಕ್ ಇಟ್ according to the scientific method. It's not getting all the research to the Bangalore itself only. You should develop the other cities like Mysore, Tumkur, ಹುಬ್ಳಿ, ದಾವಣಗೆರೆ. ಈ ಥರ ಮಾಡಿದಾಗ ನಿಮಗೆ ಪಾಪ್ಯುಲೇಷನ್ ಸ್ಪ್ರೆಡ್ ಆಗುತ್ತೆ, ಎಲ್ಲದನ್ನೂ ಒಂದೇ ಕಡೆ ತಂದು ಹಾಕೋ ಅಂತ. ಇಟ್ಸ್ ನಾಟ್ ಎ ಗುಡ್ ಮೆಥಡ್. ಎನ್ವೈರ್ಮೆಂಟಲ್ ಗವರ್ನೆನ್ಸ್, TSR ಸುಬ್ರಹ್ಮಣ್ಯನ್ ಕಮಿಟಿ ಅವ್ರು ಹೇಳ ನೋಡಪ್ಪ, ಎನ್ವೈರ್ಮೆಂಟ್ ಗವರ್ನೆನ್ಸ್ ರಿಫಾರ್ಮ್ ಮಾಡಿ ಇದಕ್ಕೆ ಅಂತಂದು ಹೇಳಿ. ಇಂಡಿಯನ್ ಎನ್ವೈರ್ಮೆಂಟ್ ಸರ್ವಿಸ್ ಮಾಡಿ. ಇದಕ್ಕೆ ಯಾಕೆ ಇಷ್ಟು ನೀವು 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಇನ್ನೂ ಸ್ಟಿಲ್ ವಿ ಆರ್ ಇನ್ IFSD ಒಂದು 100 ಪ್ರಾಬ್ಲಮ್ಸ್ ಕೊಡ್ತವೆ. ಅಲ್ಲಿ ನಿಮಗೆ ಇಂಗ್ಲೀಷ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, IAS ಇಲ್ಲ, IFS ಇಲ್ಲ. ಆಮೇಲೆ ಅಲ್ಲಿ IFSನ ಅದೇನಂತಾರೆ, ನೀವು ಎಕ್ಸಾಮ್ ಬರೆದಾದ್ಮೇಲೆ ಅಲ್ಲಿ ವಾಟ್ ಯು ಸೇ ದಟ್ ಸಬ್ಸ್ಟಿಟ್ಯೂಟ್ ಏನಂತೀರಪ್ಪ ನೀವು, ರಿಸರ್ವ್ ಲಿಸ್ಟ್ ಇಲ್ಲ. IAS ಅಲ್ಲಿ ರಿಸರ್ವ್ ಲಿಸ್ಟ್ ಅಂತ ಕೊಡ್ತೀವಿ, UPSC ಅಲ್ಲಿ. IFS ಅಲ್ಲಿ ಇಲ್ಲ. ಬರೀ ಇನ್ನೂ ಅದು ಗುಡ್ ಓಲ್ಡ್ ಸಿಸ್ಟಮ್ ಇಟ್ಕೊಂಡಿದ್ವಿ. ಇಷ್ಟು ಇಂಡಿಯಾದಲ್ಲಿ ಇಷ್ಟು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಇದೆ, ಒಬ್ಬ ಎನ್ವೈರ್ಮೆಂಟ್ ಆಫೀಸರ್ ಇಲ್ಲ, ನಾವು ಯಾರಿಗೆ ಹೋಗಿ ಕೇಳಬೇಕಂತ ಗೊತ್ತಿಲ್ಲ. ಅದಕ್ಕೆ ಇಂಡಿಯನ್ ಎನ್ವೈರ್ಮೆಂಟ್ ಸರ್ವಿಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, TSR ಸುಬ್ರಹ್ಮಣ್ಯನ್ ಕಮಿಟಿ ಹೇಳಿದ್ದಾರೆ. ಪ್ರೊಫೆಷನಲ್ ಎಕ್ಸ್ಪರ್ಟೈಸ್ಗಳು ತೊಗೊಂಬರಿ, ಲೆಜಿಸ್ಲೇಟಿವ್ ಕನ್ಸಲ್ಟೇಷನ್ ಮಾಡಿರಿ. ಏರ್ ವೇ ಆ್ಯಕ್ಟ್ ಬೇರೆ, ವಾಟರ್ ಆ್ಯಕ್ಟ್ ಬೇರೆ, ಆ ಪೊಲ್ಯೂಷನ್ ನಮಗೆ ಬರಲ್ಲ, ಈ ಪೊಲ್ಯೂಷನ್ ನಮ್ಗೆ ಬರಲ್ಲ, ಆ ಬೋರ್ಡ್ ನಮ್ದಲ್ಲ, ನಿಮ್ದಲ್ಲ ಅಂತ ಬೇಡ, ಎಲ್ಲರೂ ಒಂದು ಕಡೆ ಮರ್ಜ್ ಮಾಡಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಸ್ಟ್ರೆಂಥನ್ ಮಾಡಿ, ಅಂಬ್ರೆಲಾ ಲೆಜಿಸ್ಲೇಷನ್ಸ್ ಮಾಡಿ, ಒಂದು ಬ್ರಾಡಾಗಿ ಎಲ್ಲದೂ ಇದ್ರ ಅಂಡರ್ ವರ್ಕ್ ಮಾಡಬೇಕಪ್ಪ.
ಇಂಪ್ರೂವ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ಸ್. ಓಕೆನಾ, ಇದನ್ನು ನಾವು ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಕ್ಯಾರಿಂಗ್ ಕೆಪಾಸಿಟಿ ಬಂತು ಅಂದರೆ ಈ ಡಯಾಗ್ರಾಮ್ ಹಾಕೋದು ಮರಿಬೇಡಿ. ಒಂದು ಜೆ ಶೇಪ್ಡ್ ಕರ್ವ್, ಒಂದು ಇದು ಕ್ಯಾರಿಂಗ್ ಕೆಪಾಸಿಟಿ ಯಾವಾಗಲೂ ಕೆ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಎಸ್ ಶೇಪ್ಡ್ ಕರ್ವ್ ಅಂತಂದರೆ ಗ್ರೋತ್ ಆಗ್ತಾ ಇದ್ದರೆ ಇದ್ರ ಹೋಗುತ್ತೆ. ಇದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಪಾಪ್ಯುಲೇಷನ್ ಇಲ್ಲಿ ನಿಂತು ಬಿಡುತ್ತೆ. ಒಂದು ಪಾಪ್ಯುಲೇಷನ್ ಸಡನ್ ಇನ್ಕ್ರೀಸ್ ಆಗಿಬಿಡುತ್ತೆ, ಬಟ್ ಕ್ಯಾರಿಂಗ್ ಕೆಪಾಸಿಟಿಗಿಂತ ಮೇಲೆ ಹೋಯಿತು ಅಂದರೆ ಅವು ಉಳಿಯೋಂಗಿಲ್ಲ, ಆ ಪಾಪ್ಯುಲೇಷನ್ ಸತ್ತೋಗ್ಬಿಡುತ್ತೆ. ಇದನ್ನ ನಾವು ಜೆ ಶೇಪ್ ಕರ್ವ್ ಅಂತೀವಿ. ಇದು ಹೋಗ್ತಾ 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 ಇನ್ಕ್ರೀಸ್ ಆಗುತ್ತೆ, ಬಟ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಆಗಿ ಮತ್ತೆ ನಾರ್ಮಲೈಸ್ ಆಗಿಬಿಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ರೈನಿ ಸೀಸನಲ್ಲಿ ನೋಡ್ತೀವಲ್ವಾ, ಏನಾಗ್ಬಿಡುತ್ತೆ, ಮಳೆ ಜಾಸ್ತಿ ಆದಾಗ ಇನ್ಸೆಕ್ಟ್ಸ್ಗಳು ಜಾಸ್ತಿ ಆಗಿಬಿಡುತ್ತೆ, ಬಟ್ ಒಂದು ಮತ್ತೆ ಬೇಗನೆ ಸಡನ್ನಾಗಿ ಡಿಕ್ರೀಸ್ ಆಗಿಬಿಡುತ್ತೆ. ಇಷ್ಟೇ ಕ್ಯಾರಿಂಗ್ ಕೆಪಾಸಿಟಿ ಕರ್ವ್ ಅಂತಂದರೆ. ಈ ಡಯಾಗ್ರಾಮ್ ಹಾಕಿ ಸಾಕು ನೀವು. ಇದು ಎನ್ಹ್ಯಾನ್ಸ್ಡ್ ಕ್ಯಾರಿಂಗ್ ಕೆಪಾಸಿಟಿ, ಅದ್ರ ಲಿಮಿಟ್ನ ಜಾಸ್ತಿ ಮಾಡಿರುವಂಥ ಮೆಥಡ್ ಇದು ಡಿಗ್ರೇಡ್ ಆಗಿಬಿಡುತ್ತೆ. ಇದು ಓವರ್ ಶೂಟಿಂಗ್ ಪಾಪ್ಯುಲೇಷನ್ ಇತ್ತು ಅಂದರೆ. ಇದು ಸ್ಟೇಬಲ್ ಪಾಪ್ಯುಲೇಷನ್. ಇಷ್ಟು ಡಯಾಗ್ರಾಮ್ ಹಾಕೋದು ಕಲೀರಪ್ಪ ಸಾಕು. ಈ ಗ್ರೀನ್ ಜಿ ಡಿ ಪಿ ಅಂದರೆ ಏನು, ಇದನ್ನು ಅಲ್ಲಿಗೆ ಬರ್ತೀನಿ. ಗ್ರೀನ್ ಜಿ ಡಿ ಪಿ ಅಂದರೆ ಏನಪ್ಪ? ಆಲ್ಟರ್ನೇಟಿವ್ ಮೆಜರ್ ಫಾರ್ ಪ್ರೋಗ್ರೆಸಿವ್ ಅಕೌಂಟಿಂಗ್ ಫಾರ್ ಎಕನಾಮಿಕ್ ಔಟ್ಪುಟ್ ಅಟ್ ದ ಕಾಸ್ಟ್ ಆಫ್ ಎನ್ವೈರನ್ಮೆಂಟ್. ಈಗ ನಾನು ಒಂದು ಕಾರ್ನ ಈ ಜಾಗದಲ್ಲಿ ಪ್ರೊಡ್ಯೂಸ್ ಮಾಡಿದರೆ ಏನೇನು ಎನ್ವೈರ್ನ್ಮೆಂಟಿಗೆ ತೊಂದರೆ ಮಾಡ್ತೀನಿ, ಅಟ್ ದ ಕಾಸ್ಟ್ ಆಫ್ ವಾಟ್, ಎನ್ವೈರ್ನ್ಮೆಂಟ್ನ ಎಷ್ಟು ಡಿಗ್ರೇಡ್ ಮಾಡಿ ಈ ಒಂದು ಪ್ರಾಡಕ್ಟ್ ತಯಾರು ಮಾಡಿದೆ ಅಂತ ಹೇಳುವಂಥ ಮೆಥಡ್ಗೆ ಗ್ರೀನ್ ಜಿ ಡಿ ಪಿ. ಇಷ್ಟೇ ಸಿಂಪಲ್ ಬ್ಯೂಟಿಫುಲ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ದೊಡ್ಡ ಟೆಕ್ನಿಕಲ್ ಟರ್ಮ್ಸ್ ಅಲ್ಲ, ಯಾರು ಗೊತ್ತಾಗದಿರೋ ಅಷ್ಟು ದೊಡ್ಡ ಹಿಡನ್ ನಾಲೆಡ್ಜ್ ಏನೂ ಅಲ್ಲ. ಇಷ್ಟೇ ಸಿಂಪಲ್. ಅನ್ಲೈಕ್ ಟ್ರೆಡಿಷನಲ್ ಜಿ ಡಿ ಪಿ, ಈ ಡಿಡಕ್ಟ್ಸ್ ದ ಎಕಾಲಜಿಕಲ್ ಡ್ಯಾಮೇಜ್ ಆ್ಯಂಡ್ ಆಡ್ಸ್ ದ ವ್ಯಾಲ್ಯೂ ಆಫ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಅದನ್ನೇ ನಾವು ಗ್ರೀನ್ ಜಿ ಡಿ ಪಿ ಅಂತ ಹೇಳ್ತೀವಿ. ಅಷ್ಟೇಪ್ಪ. ಕೀ ಎಲಿಮೆಂಟ್ಸ್ ಏನಿದ್ರೆ ಗ್ರೀನ್ ಎಕಾನಮಿ ಇರುತ್ತೆ. ಲೋ ಅಂದರೆ ಗ್ರೀನ್ ಎಕಾನಮಿ ಇದ್ರಾಗ ಇರಬೇಕು ಅಂತ ಒಂದು ಕಾಂಪೋನೆಂಟ್. ಲೋ ಕಾರ್ಬನ್ ಗ್ರೋತ್, ರಿಸೋರ್ಸ್ ಎಫಿಷಿಯಂಟ್ ಡೆವಲಪ್ಮೆಂಟ್, ಸೋಷಿಯಲ್ ಇನ್ಕ್ಲೂಸಿವ್ ಗ್ರೋತ್ ಇರುತ್ತೆ. ಗ್ರೀನ್ ನ್ಯಾಷನಲ್ ಅಕೌಂಟಿಂಗ್ ಅಂತ ಮಾಡ್ತೀವಿ. ಇದಕ್ಕೆ ನ್ಯಾಚುರಲ್ ರಿಸೋರ್ಸ್ ಡಿಪ್ಲೇಷನ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಅಕೌಂಟ್ಸ್ ಫಾರ್ ಪೊಲ್ಯೂಷನ್ ಆ್ಯಂಡ್ ಎಕಾಲಜಿಕಲ್ ಡ್ಯಾಮೇಜ್ ಬರುತ್ತೆ. ಎನ್ವೈರನ್ಮೆಂಟಲ್ ಅಕೌಂಟಿಂಗ್ ಅಂದರೆ ಫಿಸಿಕಲ್ ಅಕೌಂಟಿಂಗ್, ಏನೇನು ಮೆಜರ್ ಮಾಡುತ್ತೆ, ಫಾರೆಸ್ಟ್, ವಾಟರ್ ರಿಸೋರ್ಸ್ ಮತ್ತು ಸಾಯಿಲ್ನ. ನೆಕ್ಸ್ಟ್ ಮಾನಿಟರಿ ವ್ಯಾಲ್ಯೂಷನ್, ಅಸೈನ್ಸ್ ದ ವ್ಯಾಲ್ಯೂ ಟು ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್. ಎಕ್ಸಾಂಪಲ್ ಏನಪ್ಪ, ಕಾಸ್ಟ್ ಆಫ್ ಏರ್ ಪೊಲ್ಯೂಷನ್, ಪಬ್ಲಿಕ್ ಹೆಲ್ತ್. ನ್ಯಾಚುರಲ್ ರಿಸೋರ್ಸ್ ಕಾಸ್ಟ್ ಏನಾಗ್ತಿದೆ, ಹೆಲ್ತ್ ಕೇರ್ ಕಾಸ್ಟ್ ಡ್ಯೂ ಟು ಪೊಲ್ಯೂಟೆಡ್ ಏರ್, ವಾಟರ್, ಕ್ರಾಪ್ ಲಾಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್, ಇಂಡೈರೆಕ್ಟ್ ಇಂಪ್ಯಾಕ್ಟ್ಸ್ ಆನ್ ಎಕಾನಮಿ. ಇಂಡಿಯಾಕ್ಕೆ ಯಾಕೆ ಗ್ರೀನ್ ಜಿ ಡಿ ಪಿ ಮಾಡುವ ನೆಸೆಸಿಟಿ ಏನಿದೆ, ಇದು ಸಸ್ಟೈನಬಿಲಿಟಿನ ಪ್ರಮೋಟ್ ಮಾಡುತ್ತೆ, ಓವರ್ ಯೂಸ್ ಆಫ್ ರಿಸೋರ್ಸಸ್ನ ತಡೆಯುತ್ತೆ, ಹೈಲೈಟ್ ದ ಎನ್ವೈರನ್ಮೆಂಟಲ್ ಟ್ರೇಡ್ ಆಫ್ನ ಇನ್ ಗ್ರೋತ್. ನೀವು ಎನ್ವೈರನ್ಮೆಂಟ್ ಎಷ್ಟು ಹಾಳು ಮಾಡಿಯಾ ಇನ್ ಗ್ರೋತಲ್ಲಿ ಅನ್ನೋದು ನಮಗೊಂದು ಐಡಿಯಾ ಸಿಗುತ್ತೆ. ಇನ್ಫಾರ್ಮ್ ಪಾಲಿಸಿ ಆಗುತ್ತೆ ಇದು. ನೆಕ್ಸ್ಟ್ ಬರೋ ಪಾಲಿಸಿ ಮೇಕಿಂಗ್, ಎಕೋಸಿಸ್ಟಮ್ ಸೆನ್ಸಿಟಿವ್ ಬಜೆಟರಿ ಆಪರೇಷನ್ಸ್ ತೊಗೊತೀವಿ. ಡೆವಲಪ್ಮೆಂಟಲ್ ಪ್ಲಾನಿಂಗಿಗೆ ಇದು ಗೈಡಾಗಿ ವರ್ಕ್ ಮಾಡುತ್ತೆ. ಪಬ್ಲಿಕ್ ಅವೇರ್ನೆಸ್ ಜಾಸ್ತಿ ಮಾಡುತ್ತೆ. ಹಿಡನ್ ಎನ್ವೈರನ್ಮೆಂಟಲ್ ಕಾಸ್ಟ್ಗಳು ಹೈಲೈಟ್ ಮಾಡ್ತೀವಿ. ಇಂಪ್ರೂವ್ ದ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ರೀಸೈಕ್ಲಿಂಗು, ವಾಟರ್ ಕನ್ಸರ್ವೇಷನ್, ಕ್ಲೀನ್ ಎನರ್ಜಿ. ಗ್ಲೋಬಲ್ ಕಂಪ್ಯಾರಬಿಲಿಟಿ, ರೆಸ್ಪಾನ್ಸಿಬಿಲಿಟಿ. ಈಗ ಫಾರ್ ಎಕ್ಸಾಂಪಲು ಇಲ್ಲೇ ಗದಗಲ್ಲೇ ಕಪ್ಪದ ಗುಡ್ಡದ ಮೇಲೆ ನೀವು ಮೈನಿಂಗ್ ಅಂತ ಬಂದಾಗ ಅಲ್ಲೆಲ್ಲ ಜನ ಹೋರಾಟ ಮಾಡಿ ಬೇಕಾಗಿಲ್ಲ ನಮಗೆ, ನಮ್ಮ ಎನ್ವೈರನ್ಮೆಂಟ್ನ ಕಾಪಾಡ್ತೀವಿ ಅಂತ ಒಂದು ಆ್ಯಕ್ಷನ್ಸ್ ತೊಗೊಂಡ್ರಲ್ವಾ, ಅವ್ರಿಗೆ ಜನರಿಗೆ ಅಟ್ಲೀಸ್ಟ್ ಒಂದು ಕಾಳಜಿ ಇರುತ್ತೆ ಜಾಗದ ಮೇಲೆ. ಗ್ಯಾಂಟಿ ಥೈರಿ ಡ್ಯಾಮು, ಚಿಪ್ಕಾ ಮೂಮೆಂಟ್, ಅಪಿಕಾ ಮೂಮೆಂಟ್, ಅಟ್ಲೀಸ್ಟ್ ದೇ ಶುಡ್ ನೋ ಅಟ್ ದ ಕಾಸ್ಟ್ ಆಫ್ ವಾಟ್ ವೈರ್ ಗೋಯಿಂಗ್ ಟು ಡೆವಲಪ್ಮೆಂಟ್ ಅಂತಂದೇಳಿ ಗ್ಲೋಬಲ್ ಕಂಪ್ಯಾರಬಿಲಿಟಿನೂ ಮಾಡೋಕ್ಕೆ ಬರುತ್ತೆ. ಗ್ರೀನ್ ಜಿ ಡಿ ಪಿ ಇನ್ ಇಂಡಿಯಾನ ಬೂಸ್ಟ್ ಮಾಡೋಕ್ಕೆ ಫ್ಯಾಕ್ಟರ್ಸ್ಗಳು ಏನು, ಒಂದು ಸಸ್ಟೈನಬಲ್ ಎನರ್ಜಿ ಇದೆ. ಈಗ ನಾವು ಮಾಡ್ತಿರ್ತೀವಿ, ನಾವು ಮಾಡ್ತಾನೆ ಇಲ್ಲ ಎನ್ವೈರನ್ಮೆಂಟ್ ಕನ್ಸರ್ವೇಷನ್, ಏನು ಕೆಲಸ ಮಾಡ್ತಾ ಇಲ್ಲ, ಮಾಡ್ತಾ ಇದೀವಿ. ಏನೇನು ಮಾಡ್ತಿದ್ದೀವಿ, ನ್ಯಾಷನಲ್ ಸೋಲಾರ್ ಮಿಷನ್ ಮಾಡಿದ್ದೀವಿ, 100 GW ಟಾರ್ಗೆಟ್ ಮಾಡಿದ್ದೀವಿ. ನೆಕ್ಸ್ಟ್ ರಿಸೋರ್ಸ್ ಎಫಿಷಿಯನ್ಸಿ ಮಾಡಿದ್ದೀವಿ. ಪ್ಯಾಟ್ ಸ್ಕೀಮ್ ಅಂತ ಬರುತ್ತೆ, ಪರ್ಫಾರ್ಮ್ ಅಚೀವ್ ಟ್ರೇಡ್ ಅಂತಿದೆ. ಎನ್ವೈರನ್ಮೆಂಟಲ್ ಇನ್ವೆಸ್ಟ್ಮೆಂಟ್, ನಮಾಮಿ ಗಂಗೆ ಮಿಷನ್ ಇದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಇದೆ, ರಿವರ್ಜರೇಷನ್ ಪ್ರಾಜೆಕ್ಟ್ಸ್ ಇದೆ, ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸ್ವಚ್ಛ ಭಾರತ್ ಮಿಷನ್ ಇದೆ, ಗ್ರೀನ್ ರೇಟಿಂಗ್ ಫಾರ್ ಇಂಟಿಗ್ರೇಟೆಡ್ ಹ್ಯಾಬಿಟಾಟ್ ಅಸೆಸ್ಮೆಂಟ್ ಇದೆ, IGBC ಇದೆ, ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಇದೆ. ಇದನ್ನು ಗ್ರೀನ್ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕಾದ್ರೆ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಏನೋ, ಡಾಟಾ ಗ್ಯಾಪ್. ನೀವು ಯಾವ ಡಾಟಾಗಳು ಹೆಂಗೆ ತಗೊಂಡ್ಬರ್ತೀಯ, ಈಗ ಇಲ್ಲೇನೋ ಒಂದು ಕಾರ್ ಪ್ರೊಡಕ್ಷನ್ ಮಾಡಿದೆ, ಯಾವ್ದು ಲಾಸ್ ಆಯಿತು ಅಂತ ನೀನು ಹೇಗೆ ಮೆಜರ್ ಮಾಡ್ತೀಯ, ಅದಕ್ಕೆ ಸಿಸ್ಟಮ್ ಏನೋ, ಅದಕ್ಕೆ ಡಾಟಾ ಎಲ್ಲಿಂದ ಬರುತ್ತೆ ನಿಮಗೆ. ಅದೇ ಇದೆ ಡಿಸ್ಟ್ರಿಕ್ಟ್ ಲೆವೆಲ್ ಎನ್ವೈರನ್ಮೆಂಟ್ ಡಾಟಾ ಎಲ್ಲಿ ಸಿಗುತ್ತೆ, ತಾಲೂಕು ಲೆವೆಲು, ಹೋಬಳಿ ಲೆವೆಲು, ವಿಲೇಜ್ ಲೆವೆಲಲ್ಲಿ ಬಜೆಟ್ ಕನ್ಸ್ಟೆಂಟ್ ಇದೆ. ಎಲ್ಲದನ್ನ ಎನ್ವೈರನ್ಮೆಂಟ್ಗೆ ಕೊಡೋಕ್ಕಂತ ಹೋದರೆ ಬಜೆಟ್ ಎಲ್ಲಿಂದ ಕೊಡೋಣ, ನಾವು ಯಾರಿಗೆ ಅಂತ ಕೊಡೋಣ. ಈ ಕಡೆ ಸೋಷಲ್ ಕೊಡಬೇಕು, ಸ್ಕೂಲ್ ಕೊಡಬೇಕು, ಅವ್ರ ಮಕ್ಳು ಕೊಡಬೇಕು, ಇವ್ರ ಮಕ್ಳು ಕೊಡಬೇಕು, ಆಮೇಲೆ ನಿಮಗೆ ಗೌರ್ಮೆಂಟ್ ಜಾಬ್ ಆದವ್ರಿಗೆ ಎಲ್ಲರಿಗೂ ಒಂದೊಂದು ಪೆನ್ಷನ್ ಕೊಡಬೇಕು. ಅದನ್ನ ಬಿಟ್ಟು ಕೊಟ್ಟರೆ ನನ್ನ ಜಾಬ್ ಹೋಯ್ತು, ನನ್ನ ಜಾಬ್ ಆಯ್ತು ಅಂತ ಎಲ್ಲರೂ ಗೌರ್ಮೆಂಟ್ ಜಾಬಿಗೆ ಪೆನ್ಷನ್ಗೆ ಮಾಡ್ತಿರ್ತಾರೆ. ಅವ್ರ ಜಾಬ್ ತಾವು ಇಲ್ಲಿ ಕೊಟ್ಬಿಟ್ರೆ ಸುಮ್ಮನೆ ಇರ್ತಾರೆ ಅವರು. ಬಜೆಟ್ ಕನ್ಸೆಂಟ್ ಇದೆ. ಅನ್ಪ್ರೈಸ್ಡ್ ಎಕ್ಸ್ಟರ್ನಾಲಿಟೀಸ್ ಇದೆ, ಅಂದರೆ ಪೊಲ್ಯೂಷನ್, ಡಿಫಾರೆಸ್ಟೇಷನ್, ಬಯೋಡೈವರ್ಸಿಟಿ ನಾಟ್ ರಿಫ್ಲೆಕ್ಟೆಡ್ ಇನ್ ದ ಮಾರ್ಕೆಟ್ ಪ್ರೈಸಲ್ಲಿ ಹೆಂಗೆ ಮಾಡ್ತೀರಾ ನೀವು. ಈಗ 1 ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹೋಯಿತು ಅಂದರೆ ಇದ್ರ ವ್ಯಾಲ್ಯೂ ಎಷ್ಟು ಅಂತ ಹೆಂಗೆ ಕಂಡುಹಿಡಿಯೋದು ನಾವು. ಇದಕ್ಕೊಂದು ಮೆಥಡ್ ಏನು, ಈಗ ಒಂದು ಚಾಕ್ಲೇಟ್ಗೆ 5 ರೂಪಾಯಿ ಇದೆ, ಅದೇನೋ ಪ್ರೊಡಕ್ಷನ್ ಕಾಸ್ಟ್ ಆಗ್ತಾನೆ, ಇದರಿಂದ ಎನ್ವೈರನ್ಮೆಂಟಲ್ ಲಾಸ್ ಆಯ್ತು ಅನ್ನೋದನ್ನ ಹೇಗೆ ಕನ್ವರ್ಟ್ ಮಾಡೋಣ ನಾವು. ಡಿಫಿಕಲ್ಟಿ ಮಾನಿಟರಿ ವ್ಯಾಲ್ಯೂಯೇಷನ್, ಎನರ್ಜಿ ಅದೇನಂಗಾಗ್ಬಿಡುತ್ತೆ ಅಂದರೆ ಒಂದು 5 ರೂಪಾಯಿ ಚಾಕ್ಲೇಟ್ ಮಾಡೋಕ್ಕೆ ಒಂದು 50 ರೂಪಾಯಿ ಲಾಸ್ ಆಯ್ತು, ಅಷ್ಟು 50 ರೂಪಾಯಿ ಆಫ್ ಎನ್ವೈರನ್ಮೆಂಟ್ ಲಾಸ್ ಮಾಡಿ ಅದನ್ನು ಹಿಂಗೆ ತುಂಬಿಕೊಡೋದು ನಾವು. ಎನರ್ಜಿ ಟ್ರಾನ್ಸಿಷನ್ ರಿಸ್ಕ್ ಇದೆ, ಅಂದರೆ ಫಾಸಿಲ್ ಫ್ಯೂಯಲ್ ಇಂಪೋರ್ಟ್ಸ್ ಮೇಲೆ ಡಿಪೆಂಡೆನ್ಸ್ ಇದೀವಿ ನಾವು. ನೆಕ್ಸ್ಟ್ ಪರ್ಸೆಪ್ಷನ್ ಆಫ್ ಗ್ರೋತ್ ಡಿಸ್ಟಾರ್ಷನ್, ಚೀನಾ ಇದನ್ನು ಮೊದಲೇ
ಇದು ಗ್ರೋತ್ ಅನ್ನು ಡಿಸ್ಟಾರ್ಷನ್ ಮಾಡ್ಬಿಡುತ್ತೆ, ಇದರಿಂದ ಹೋಗ್ಬಿಟ್ಟು ನಮ್ಮ ಗ್ರೋತ್ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಚೀನಾ ಟಪ್ಸನ್ ಚಾನಲ್ ನಿಂದಿಸ್ಬಿಡುತ್ತೆ. ಫಸ್ಟ್ ಗ್ರೋತ್ ಆಗ್ಬಿಡೋಣ, ಡೆವಲಪ್ ಮಾಡೋಣ, ಆಮೇಲೆ ಗ್ರೀನ್ ಎನ್ವೈರ್ಮೆಂಟು, ಆ ಗ್ರೀನ್ ಬಗ್ಗೆ ಕಾಪಾಡೋಣ ಅಂತ ಯುರೋಪ್ US ದವ್ರು ಮಾಡ್ತಾರಲ್ಲ, ಮಾಡೋಷ್ಟು ಮಾಡೋದು ದೇಶನ ಕೊಳ್ಳೆ ಹೊಡೆದು ಕೊಲೋನಿಸಮ್ ಮಾಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಇರೋ ಬರೋದನ್ನೆಲ್ಲ ಹಾಳು ಮಾಡಿ ಈಗೆಲ್ಲ ಡೆವಲಪ್ ಆಗಿ ಕುತ್ಕೊಂಡು ಈಗ ನೀವೆಲ್ಲ ಹಾಗೆ ಮಾಡಬಾರ್ದು. ಅಂದರೆ ಹೇಗೆ? ಅವರು ಮೊದಲೆಲ್ಲ ಕಂಪ್ಯಾರಿಟಿವ್ಲಿ ಕಡಿಮೆ ಮಾಡಿದರೆ, ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಂಟ್ರೋಲ್ಡ್ ವೇನಾಗಿ ಮಾಡಿದರೆ, ಈ ಕನ್ಸ್ಯೂಮರಿಸಮ್ ಬೆಳೆಸ್ತಾನೆ ಇದ್ದಿದ್ರೆ ಎವ್ರಿ ವಿಲ್ ನಾಟ್ ಬಿ ಗೋ ಲೈಕ್ ದಿಸ್. ಇಷ್ಟು ಮಚ್ ಆಫ್ ಹುಚ್ಚು ಕೋಡಿತನ ಇರುತ್ತೆ ಆಗ್ತಿರ್ಲಿಲ್ಲ. ಒನ್ ಆಫ್ ದ ವೇ, ನಾಟ್ ಕಂಪ್ಲೀಟ್ಲಿ ನಾಟ್ ಮೈ ವ್ಯೂ, ಇಟ್ಸ್ ಒನ್ ಆಫ್ ದಿ ಜಸ್ಟ್ ಒಂದು ಒಪಿನಿಯನ್ ಅಷ್ಟೇ, ತಪ್ಪು ಇರ್ಬೋದು, ಯು ಕ್ಯಾನ್ ಕಮೆಂಟ್. ನೆಕ್ಸ್ಟ್ RBI ಗ್ರೀನ್ GDP ಎಸ್ಟಿಮೇಟ್. RBI ಅವರು ಒಂದ್ಸತಿ ಗ್ರೀನ್ GDPನ ಎಸ್ಟಿಮೇಟ್ ಮಾಡಿದ್ರು 2019 ಗ್ರೀನ್ GDP ಒಳಗೆ 165.9 ಟ್ರಿಲಿಯನ್ ಇತ್ತು, ಕನ್ವೆನ್ಷನಲ್ GDP ಅಲ್ಲಿ 175.8 ಇದೆ. ಇಷ್ಟು ಗ್ಯಾಪ್ ಇದೆ. 91% ಗ್ರೀನ್ GDP ಓವರ್ ಡಿಕೇಡ್ ಆಗಿತ್ತು. ಆಮೇಲೆ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಮೆಥಡಾಲಜಿ ಮಾಡಿದ್ರು, ಪಾಸಿಟಿವ್ ಟ್ರೆಂಡ್ಸ್ ಇತ್ತು. ಓಕೆನಾ? ಇದ್ರ ಇನ್ನೂ ಸ್ವಲ್ಪ ನೆಗೆಟಿವ್ಸ್ ಅಂತಂದ್ರೆ ಏನಾಗ್ಬಿಡುತ್ತೆ, ಅಸಂಪ್ಷನ್ ಬೇಸ್ಡ್ ಆಗ್ಬಿಡುತ್ತೆ, ಸಬ್ಜೆಕ್ಟ್ ಜಜ್ಮೆಂಟ್ ಇದೆ, ವ್ಯಾಲ್ಯೂ ಅಸೈನ್ಮೆಂಟ್ ಹೆಂಗ್ ಮಾಡ್ತೀರಾ ನೀವು, ಓವರ್ ಸಿಂಪ್ಲಿಫೈ ಮಾಡ್ತೀವಿ, ಕಮಾಡಿಫೈಂಗ್ ನೇಚರ್ನ ಕಮಾಡಿಫೈ ಮಾಡ್ಬಿಡ್ತೀವಿ. 1 ಲೀಟರ್ ವಾಟರ್ಗೆ ಇಷ್ಟು ದುಡ್ಡು, ಈಗ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಎಷ್ಟು ಥಿಂಗ್ಸ್ಗಳನ್ನ. ಕಾಂಪ್ಲೆಕ್ಸಿಟಿ ಇಂಡಿಕೇಟರ್, ಸೋಷಿಯಲ್, ಎನ್ವೈರನ್ಮೆಂಟಲ್, ಎಕನಾಮಿಕ್ ಎಲ್ಲದನ್ನ ಹೆಂಗೆ ಕನ್ಸಿಡರ್ ಮಾಡೋದು. ಆಮೇಲೆ ಇದೇನು ಹೇಳ್ತಾರೆ, ವೇ ಫಾರ್ವರ್ಡ್ನಾಗ ಬೆಟರ್ ಡಾಟಾ ಇನ್ಫ್ರಾಸ್ಟ್ರಕ್ಚರ್ ಮಾಡಿರಿ, ಸ್ಟ್ಯಾಟಿಸ್ಟಿಕಲ್ ವಿಂಗ್ ಮಾಡಿದ್ರೆ ಒಂದು NSOದಲ್ಲಿ ಒಂದು ಸ್ಟ್ಯಾಟಿಸ್ಟಿಕಲ್ ವಿಂಗ್ ಮಾಡಿ, ಇದಕ್ಕೆ ಅಂತಂದೇಳಿ ವರ್ಕ್ ಸ್ಟಾರ್ಟ್ ಮಾಡಿ. ನೀವು ಒಂದು ಸ್ಟ್ಯಾಂಡರ್ಡ್ಸ್ನ ಮೆಟ್ರಿಕ್ಸ್ನ ಮಾಡಿ, ಒಂದು ಯೂನಿಫಾರ್ಮ್ ಮೆಥಡಾಲಜಿ ಮಾಡಿ, ಈ ಕಂಡೀಷನ್ಸ್ನ ಕವರ್ ಮಾಡಿ, ಈ ಡಾಟಾಗಳನ್ನ ಕಲೆಕ್ಟ್ ಮಾಡಿ
ಓಕೆನಾ, ಅದ್ರದ್ದು ಏನೋ ಔಟ್ಕಮ್ ಲ್ಯಾಂಡ್ ಡಿಗ್ರೇಡೇಷನ್, ಎನ್ವೈರ್ಮೆಂಟ್, ಜಿಯೋಲಜಿಕಲ್ ಇಂಪ್ಯಾಕ್ಟ್ಸ್ಗಳಾಗುತ್ತೆ. ಸಾಯಿಲ್ ಡಿಗ್ರೇಡೇಷನ್ ನೀವು ಡಿಗ್ರೇಡೇಷನ್ ಅಂತ ಬರೀಬೇಕು. ವೆಜಿಟೇಟಿವ್ ಡಿಗ್ರೇಡೇಷನ್, ವಾಟರ್ ಡಿಗ್ರೇಡೇಷನ್, ಕ್ಲೈಮೇಟ್ ಡಿಟೋರಿಯೇಷನ್ ಅಂತಾನೆ ಬರೀಬೇಕು. ನೆಕ್ಸ್ಟ್ ಏನಪ್ಪ, ಈ ಲ್ಯಾಂಡ್ ಡಿಗ್ರೇಡೇಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಈ ಯುಎನ್ ಸಿಕ್ಸ್ಟಿ ಅವ್ರು ಏನು ಹೇಳುತ್ತೆ ಅಂತಂದ್ರೆ, ರೆಫರ್ಸ್ ಟು ದ ಹ್ಯೂಮನ್ ಇಂಡ್ಯೂಸ್ಡ್ ಆಕ್ಷನ್ ಇಂದ ದಟ್ ಎಕ್ಸ್ಪ್ಲೈಟ್ಸ್ ಲ್ಯಾಂಡ್. ಹ್ಯೂಮನ್ ಮಾಡೋ ಆಕ್ಷನ್ಸ್ ಇಂದ ಲ್ಯಾಂಡ್ ಎಕ್ಸ್ಪ್ಲೈಟ್ ಆಗುತ್ತೆ. ಏನಾಗುತ್ತೆ, ಲೀಡಿಂಗ್ ಅಂತ ಬರೀಬೇಕು. ಲೀಡಿಂಗ್ ಅದಕ್ಕೆ ಡಿಕ್ಲೈನ್ ಆಫ್ ಇಟ್ಸ್, ಅದ್ರದ್ದು ಯೂಟಿಲೈಸೇಷನ್ ಕಡಿಮೆ ಆಗುತ್ತೆ, ಬಯೋಡೈವರ್ಸಿಟಿ ಕಡಿಮೆ ಆಗುತ್ತೆ, ಸಾಯಿಲ್ ಫರ್ಟಿಲಿಟಿ ಹಾಳಾಗುತ್ತೆ, ಅಂಡ್ ಎಕಾಲಜಿಕಲ್ ಹೆಲ್ತ್ ಆಗುತ್ತೆ. ಇದರಿಂದ ಬೈ ರೆಡ್ಯೂಸಿಂಗ್ ಇಟ್ಸ್ ಕೆಪಾಸಿಟಿ ಟು ಸಪೋರ್ಟ್ ಎಕೋಸಿಸ್ಟಮ್ ಸರ್ವಿಸಸ್ ಅಂಡ್ ಹ್ಯೂಮನ್ ನೀಡ್ಸ್. ಇದೆಲ್ಲ ನಾವು ಲ್ಯಾಂಡ್ ಡಿಗ್ರೇಡೇಷನ್ ಇಷ್ಟು ಸಿಸ್ಟಮೆಟಿಕ್ ಆಗಿ ಈ ತರ ಕೀವರ್ಡ್ಸ್ ಇಂದ ಬರೆದ್ರೆ ವಿಲ್ ಗುಡ್ ಮಾರ್ಕ್ಸ್. Human induced reaction that exploits the land, leading to the decline of its utility, biodiversity, soil fertility and ecological health ಅಂತ ಹೇಳ್ತೀವಿ. ಇದ್ರದ್ದು ಎಕ್ಸ್ಟೆಂಟ್ ಏನಪ್ಪ ಆಗಿದೆ ಅಂತ 29% ಆಫ್ ಇಂಡಿಯಾಸ್ ಜಿಯೋಲಜಿಕಲ್ ಏರಿಯಾಗಳು ಲ್ಯಾಂಡ್ ಡಿಗ್ರೇಡ್ ಆಗಿದೆ. ಇಸ್ರೋದವ್ರು ಡೆಸರ್ಟಿಫಿಕೇಶನ್ ಅಂಡ್ ಲ್ಯಾಂಡ್ ಡಿಗ್ರೇಡೇಷನ್ ಅಟ್ ಲಾಸ್ ಅಂತ ಬರಿಬೇಕು ನಾವು. ಡೆಸರ್ಟಿಫಿಕೇಶನ್ ಅಂಡ್ ಲ್ಯಾಂಡ್ ಡಿಗ್ರೇಡೇಷನ್ ಅಟ್ ಲಾಸ್ ಅಂತ ಬರಿಬೇಕು. ಅದರಿಂದ ಹಾಳಾಗೈತಿ. ಡೆಸರ್ಟಿಫೈಡ್ ಲ್ಯಾಂಡ್ ಇನ್ಕ್ರೀಸ್ ಬೈ 105 ಮಿಲಿಯನ್ ಹೆಕ್ಟರ್ಸ್ಗಳು ಜಾಸ್ತಿ ಆಗೈತಿ. ರಾಜಸ್ಥಾನ್ ಮೋಸ್ಟ್ ಅಫೆಕ್ಟೆಡ್ ಆಗೈತಿ, 61.2% ಅಫೆಕ್ಟ್ ಆಗೈತಿ. ಗ್ರಾಸ್ ಲ್ಯಾಂಡ್ ಒಳಗೆ 31% ಲಾಸ್ಟ್ ಇನ್ 1 ಡಿಕೆಡ್ ಆಲ್ ಓವರ್ ದ ವರ್ಲ್ಡ್ ಯುಎನ್ ಸಿಕ್ಸ್ಟಿ ರಿಪೋರ್ಟ್ ಪ್ರಕಾರ. ಆ್ಯನ್ಯುವಲ್ ಲಾಸ್ ಎಸ್ಟಿಮೇಟೆಡ್ 2. ಇದರಿಂದ ಇಂಡಿಯಾದ ಲೆಕ್ಕಕ್ಕೆ ಮಾಡಿದ್ರೆ ನಮ್ದು ಇಂಡಿಯಾದ 2.5% ಆಫ್ GDP ಅಷ್ಟು ಲ್ಯಾಂಡ್ ಡಿಗ್ರೇಡೇಷನ್ ಲಾಸ್ಟ್ ಆಗ್ತಾ ಇದೆ. 70% ಆಫ್ ದ ಅರ್ತ್ ಹ್ಯಾಸ್ ಬಿನ್ ಅಲ್ಟರ್ಡ್ ಬೈ ದ ಹ್ಯೂಮನ್ ಆಕ್ಟಿವಿಟೀಸ್. ಅದು ಗ್ಲೋಬಲ್ ಲ್ಯಾಂಡ್ ಔಟ್ಲುಕ್ ರಿಪೋರ್ಟ್. ಲ್ಯಾಂಡ್ ಡಿಗ್ರೇಡೇಷನ್ ಅಲ್ಲಿ ಗ್ಲೋಬಲ್ ಲ್ಯಾಂಡ್ ಔಟ್ಲುಕ್ ರಿಪೋರ್ಟು 23% ಆಫ್ ಗ್ಲೋಬಲ್ ಲ್ಯಾಂಡ್ ಇಸ್ ಆಲ್ರೆಡಿ ಡಿಗ್ರೇಡೆಡ್. ಇದರಿಂದ 300 ಬಿಲಿಯನ್ ಇಯರ್ ಅಷ್ಟು ರಿಕ್ವೈರ್ಡ್ ಆಗುತ್ತೆ ಅದನ್ನ ರಿಸ್ಟೋರೇಷನ್ ಮಾಡೋಕ್ಕೆ ಅಂತಂದು ಹೇಳಿದಾವೆ. ಲ್ಯಾಂಡ್ ಡಿಗ್ರೇಡೇಷನ್ ಯುಟಿಲಿಟಿ ಅಂತಂದೇಳಿ ಬೈ 2030 ಅಂತಂದೇಳಿ ಯುಎನ್ಸಿ ಅಂದರೆ 2030 ಒಳಗೆ ಲ್ಯಾಂಡ್ ಡಿಗ್ರೇಡೇಷನ್ ಯುಟಿಲೈಟ್ ಮಾಡಿ, ಎಷ್ಟು ಮಾಡ್ತಾರೆ ಅಷ್ಟು ಇಂಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಡೆಲ್ಲಿ ಡಿಕ್ಲೇರೇಷನ್ ಅಲ್ಲೂ ಕೂಡ ಇದನ್ನೇ ಹೇಳಿದ್ದೀವಿ. ಪ್ರೋಗ್ರೆಸ್ ಅಂಡ್ ಟೈಪ್ಸ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್, ಅದೇ ವೆಜಿಟೇಟಿವ್ ಡಿಗ್ರೇಡೇಷನ್, ಲಾಸ್ ಆಫ್ ವೆಜಿಟೇಷನ್, ಆಮೇಲೆ ಮೇಕ್ಸ್ ಸಾಯಿಲ್ ವಲ್ನರಬಲ್ ಟು ವಿಂಡ್ ಅಂಡ್ ವಾಟರ್ ಎರೋಷನ್, ರಿಮೂವಲ್ ಆಫ್ ದಿ ಟಾಪ್ ಸಾಯಿಲ್ ಬರುತ್ತೆ. ವಾಟರ್ ಎರೋಷನ್, ರಿಲ್ ಎರೋಷನ್ ಅಂದರೆ ಸ್ಮಾಲ್ ಸರ್ಫೇಸ್ ಚಾನಲ್ಸ್ಗಳಾಗುತ್ತೆ ಫ್ರಮ್ ವಾಟರ್ ಫ್ಲೋ ಅಂದರೆ ಗಲ್ಲಿ, ಅದನ್ನೇ ಸ್ವಲ್ಪ ಇದೊಂದು ಕಿತ್ಕೊಂಡು ಹೋಗಿರುತ್ತೆ ಹಿಂಗೆ, ಈಗ ಒಂದು ಸ್ವಲ್ಪ ಅಂತ ಬಿದ್ದಿರುತ್ತೆ, ಇದರಿಂದ ದೊಡ್ಡದಾಗುತ್ತೆ ಹಿಂಗೆ, ಅದನ್ನ ಗಲ್ಲಿ ಎರೋಷನ್ ಅಂತೀವಿ. ಡೀಪ್ ಕಂಟಿನ್ಯೂಸ್ ಚಾನಲ್ಸ್ ಫಾರ್ಮ್ ಮಾಡಿರುತ್ತೆ, ಸಸ್ಟೈನ್ ರನ್ ಆಫ್ ಚಂಬಲ್ ರಿವರ್ ಬೇಸಿನ್ ಆಗಿರೋದು ಇದೇ ಥರ. ವಿಂಡ್ ಎರೋಷನ್ ಆಗುತ್ತೆ, ಅದಕ್ಕೆ ಇಯೋಲಿಯನ್ ಡೆಸರ್ಟಿಫಿಕೇಶನ್ ಅಂತ ಬರೀಬೇಕು. ಥಾರ್ ಡೆಸರ್ಟ್ ಡಸ್ಟಾಮ್ಸ್. ಓಕೆನಾ, ನೆಕ್ಸ್ಟ್ ಇವು ಟೈಪ್ಸ್ ನೋಡ್ತಿದ್ದೀವಿ. ನೆಕ್ಸ್ಟ್ ವಾಟರ್ ಲೈಯಿಂಗ್ ಅಂಡ್ ಸಲನೈಸೇಷನ್ ಇಂದ ಆಗುತ್ತೆ. ಫ್ಲಡ್ಡಿಂಗ್, ಓವರ್ ಇರಿಗೇಷನ್, ಪೂರ್ ಡ್ರೈನೇಜ್, ಹೈ ಗ್ರೌಂಡ್ ವಾಟರ್ ಟೈಬಲ್, ಸಾಲ್ಟ್ ಅಕಾಮಿಡೇಷನ್ ಆಗುತ್ತೆ. ಇದರಿಂದ ಸೆಕೆಂಡರಿ ಸಲನೈಸೇಷನ್ ಆಗುತ್ತೆ. ಲಾಸ್ ಸಾಯಿಲ್ ಪ್ರೊಡಕ್ಟರಿ ಲಾಸ್ ಆಗುತ್ತೆ, ಸಲಿನಿಟಿ ಜಾಸ್ತಿ ಆಗುತ್ತೆ, pH ಇನ್ಕ್ರೀಸ್ ಆಗುತ್ತೆ. ಲ್ಯಾಂಡ್ ಯೂಸ್ ಚೇಂಜ್ ಅಂಡ್ ಅನ್ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಗೋದ್ರಿಂದ ಅಮೆಜಾನ್ ಬೇಸಿನ್ ಇದೆ ಲಾಯಿಂಗ್ ಅಂಡ್ ಕ್ಯಾಟಲ್ ರ್ಯಾಂಚಿಂಗ್ ಮಾಡೋದ್ರಿಂದ ಹಾಳಾಗ್ತಿದೆ. ಇಂಡಿಯಾದಾಗ ಮೈನಿಂಗ್ ಅಂಡ್ ಅರ್ಬನ್ ಸ್ಪ್ರಾಲಿಂದ ಆಗ್ತಿದೆ. ಅನ್ಸಸ್ಟೈನಬಲ್ ಅಗ್ರಿಕಲ್ಚರ್ ಇಂದನೂ ಆಗುತ್ತೆ, ಓವರ್ ಕ್ರಾಪಿಂಗ್, ಮೊನೋಕ್ರಾಪಿಂಗ್ ಇಂದ. ಲ್ಯಾಂಡ್ ಕಂಟಾಮಿನೇಷನ್ ಆಗುತ್ತೆ ಅಂದರೆ ಕಂಟಿನ್ಯೂಸ್ ಕ್ರಾಪಿಂಗ್ ಮಾಡ್ತಾನೆ ಇರ್ತೀವಿ. ನಾವು ಪ್ಯಾಡಿ ಬೆಳಿತಾನೆ ಇರ್ತೀವಿ ಪ್ರತಿ ವರ್ಷ. ನಮ್ಮ 3 ಸೀಸನ್ನು ಪ್ಯಾಡಿ ಬೆಳೆದು ನೀರು ನಿಂದಿರಿಸಿ ಗೊಬ್ಬರ ಹಾಕಿ ಅದನ್ನ ಏನು ಮಾಡೋದು ಎಲ್ಲ ಮಾಡಿಟ್ರೆ ದಿನ ಸಾಲಿನಿಟಿ ಕಲಿನಿಟಿ ಆಗುತ್ತೆ ಡ್ಯೂ ಟು ಡ್ರಾಟ್ ಮತ್ತು ಪೂರ್ ಇರಿಗೇಷನ್, ಗ್ರೌಂಡ್ ವಾಟರ್ ರೈಸ್ ಮಾಡೋದ್ರಿಂದ. ಫ್ರಾಸ್ಟ್ ಹೆವಿಂಗ್, ಕೋಲ್ಡ್ ರೀಜನಲ್ಲಿ ಐಸ್ ಲೆನ್ಸ್ ಬೆನೀತ್ ದ ಸಾಯಿಲ್ ಸರ್ಫೇಸ್ ಆಗೋದ್ರಿಂದ ಬ್ರೀಸಿಂಗ್ ಆಗಿ ಸಾಯಿಲ್ ಡಿಸ್ಪ್ಲೇಸ್ಮೆಂಟ್ ಆಗಿ ಎರೋಷನ್ ಆಗುತ್ತೆ. ಡೆಸರ್ಟಿಫಿಕೇಶನ್, ಸಾಯಿಲ್ ರೀಜನ್ ಆಫ್ ಆಫ್ರಿಕಾ ಮತ್ತೆ ಲಾವೋಸ್, ಪ್ಲಾಟಿವನ್ ಚೀನಾ ಡಿಫಾರೆಸ್ಟೇಷನ್ ಮಾಡಿ ಅನ್ಸಸ್ಟೈನಬಲ್ ಫಾರ್ಮಿಂಗ್ ಪ್ರಾಕ್ಟೀಸಿಂದ ಡೆಸರ್ಟಿಫೈ ಆಗಿದೆ. ಇಂಪ್ಯಾಕ್ಟ್ಸ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್, ಈಗ ಇದು ಲ್ಯಾಂಡ್ ಡಿಗ್ರೇಡೇಷನ್ ಆಗ್ತದೆ. ಇಂಪ್ಯಾಕ್ಟ್ಸ್ ಏನು, ನಾವು ಎಷ್ಟು ತನಕ ನೋಡಿದ್ದೇನಪ್ಪ ಅಂದರೆ ಇವೆಲ್ಲ ಟೈಪ್ಸ್ ಇವು. ಈಗ ಇಂಪ್ಯಾಕ್ಟ್ಸ್ ಏನಾಗುತ್ತೆ, ಎಕೋಸಿಸ್ಟಮ್ ಸರ್ವಿಸ್ ಮೇಲೆ ತೊಂದರೆ ಆಗುತ್ತೆ. ಏನಪ್ಪ ಪ್ರಾವಿಷನಿಂಗ್ ಸರ್ವಿಸ್ ಅಂದರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಫಾರೆಸ್ಟ್ ಇದ್ದಿದ್ದು ಫಾರ್ಮ್ ಲ್ಯಾಂಡಿಗೆ ಕನ್ವರ್ಷನ್ ಮಾಡೋದ್ರಿಂದ ಮೋರ್ ಫುಡ್ ಬರುತ್ತೆ, ಬಟ್ ಲೆಸ್ ಬಯೋಡೈವರ್ಸಿಟಿ ಆಗುತ್ತೆ, ಲೋ ಕಾರ್ಬನ್ ಸ್ಟೋರೇಜ್ ಆಪರ್ಚುನಿಟೀಸ್ ಆಗುತ್ತೆ, ರೆಗ್ಯುಲೇಷನ್ ತೊಂದರೆ ಆಗುತ್ತೆ, ವಾಟರ್ ರಿಟೆನ್ಷನ್ ತೊಂದರೆ ಆಗಿ ಫ್ಲಡ್ಡಿಂಗು ಮತ್ತು ಡ್ರಾಟ್ ಆಕತಿ, ಸಾಯಿಲ್ ಫರ್ಟಿಲಿಟಿ ಹೋಗುತ್ತೆ. ಸಪೋರ್ಟಿಂಗ್ ಸರ್ವಿಸಸಲ್ಲಿ ಲೋ ಅಗ್ರಿಕಲ್ಚರ್ ಪ್ರೊಡಕ್ಟಿವ್ ಬರುತ್ತದೆ. ಕಲ್ಚರಲ್ಲಿ ಲಾಸ್ ಆಫ್ ಸೀನಿಕ್ ಲ್ಯಾಂಡ್ಸ್ಕೇಪ್, ಒಂದು ಒಳ್ಳೆ ಬ್ಯೂಟಿಫುಲ್ ಲ್ಯಾಂಡ್ ಇರುತ್ತೆ, ಡಿಗ್ರೇಡೇಷನ್ ಹಾಳಾಗುತ್ತೆ, ಟೂರಿಸಮ್ಗೆ ತೊಂದರೆ ಆಗುತ್ತೆ. ಆ್ಯಂಡ್ ಕ್ಲೈಮೇಟ್ ಚೇಂಜಿಂದ ಏನಾಗುತ್ತಪ್ಪ ಅಂತಂದರೆ ಕಾರ್ಬನ್ ಸಿಂಕ್ ಕೆಪಾಸಿಟಿ ಡಿಕ್ರೀಸ್ ಆಗಿ ಫಾರೆಸ್ಟ್ ಲಾಸಿಂದ ಕಾರ್ಬನ್ ಡೈಆಕ್ಸೈಡ್ CH4 ರಿಲೀಸ್ ಆಗುತ್ತೆ. ಅಲ್ಲಿ ಬಿಡೋ ಚೇಂಜ್ ಆಗುತ್ತೆ, ಅಂದರೆ ಇದು ರಿಫ್ಲೆಕ್ಟ್ ಮಾಡ್ತಿರುತ್ತಲ್ಲ, ಈಗ ರಿಫ್ಲೆಕ್ಟ್ ಮಾಡೋದಿಲ್ಲ, ಅದು ಅಬ್ಸರ್ವ್ ಮಾಡ್ಕೊಂಡು ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ನು ಕೊಡುತ್ತೆ. ಗ್ಲೋಬಲ್ ರೇಟೆಡ್ ಬ್ಯಾಲೆನ್ಸ್ ತೊಂದರೆ ಮಾಡುತ್ತೆ. ಫುಡ್ ಸೆಕ್ಯೂರಿಟಿ ಪಾವರ್ಟಿ ಮೇಲೂ ಆಗುತ್ತೆ. ಕ್ರಾಪ್ ಎಲ್ ಡಿಕ್ರೀಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಹಾಳಾಗುತ್ತೆ, ಫುಡ್ ಆ್ಯಂಡ್ ವಾಟರ್ ಸೆಕ್ಯೂರಿಟಿ ಥ್ರೆಟೆಡ್ ಆಗುತ್ತೆ.
ನೆಕ್ಸ್ಟ್ ಲೋವರ್ ಇನ್ಕಮ್ ಅಂಡ್ ಫೋರ್ಸ್ಡ್ ಮೈಗ್ರೇಷನ್ ಆಗುತ್ತೆ, ಪೊಟೆನ್ಷಿಯಲ್ ಕಾನ್ಫ್ಲಿಕ್ಟ್ ಆಗುತ್ತೆ ಆನ್ ಎಕಾನಮಿ. ಹೇಳಿದ್ರೆ ಇಂಡಿಯನ್ 2.5% ಆಫ್ ಆ್ಯನುವಲ್ ಜಿ ಡಿ ಪಿ ಲಾಸ್ ಆಗುತ್ತೆ. ಲೈವ್ಲಿಹುಡ್ 250 ಮಿಲಿಯನ್ ಪೀಪಲ್ ಅವರಿಗೆ ಅಷ್ಟಕ್ಕೆ ತೊಂದರೆ ಆಗುತ್ತೆ. 2.5% ಜಿ ಡಿ ಪಿ 250 ಮಿಲಿಯನ್ ಪೀಪಲ್. ಜೆಂಡರ್ ಆ್ಯಂಡ್ ಎಜುಕೇಷನ್, ವುಮೆನ್ ಸ್ಪೆಂಡ್ ಇದರಿಂದ ಲಾಸ್ ಆಗೋದ್ರಿಂದ, ತೊಂದರೆ ಆಗೋದ್ರಿಂದ ವುಮೆನ್ ಅವರು ಫ್ಯೂಯಲ್ಲು, ವುಡ್ಡು, ವಾಟರ್ ಮೇಲೆ ಕಲೆಕ್ಷನ್ ಮೇಲೆ ತುಂಬ ಫ್ಯೂಯಲ್, ವುಡ್ಡು ಮತ್ತು ವಾಟರ್ ಕಲೆಕ್ಷನ್ ತುಂಬ ಟೈಮ್ ಕೊಡೋದ್ರಿಂದ ಸ್ಕೂಲ್ ಡ್ರಾಪ್ ಔಟ್ ಆಗುತ್ತೆ. ಚೈಲ್ಡ್ ಕೇರ್ ಆ್ಯಂಡ್ ಲೀಜರ್ ಟೈಮ್ ಹಾಳಾಗುತ್ತೆ. ಲೋವರ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಆಗುತ್ತೆ. ಆನ್ ಹ್ಯೂಮನ್ ಹೆಲ್ತ್ ಏನಪ್ಪ, ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಆನ್ ಅವರ್ ಹ್ಯೂಮನ್ ಹೆಲ್ತ್. ರೆಸ್ಪಿರೇಟರಿ ಇಶ್ಯೂಸ್, ಕ್ರೋನಿಕ್ ಬ್ರಾಂಕೈಟಿಸ್ ಡ್ಯೂ ಟು ಡಸ್ಟ್ ಆನ್ ಎಪ್ರೋ. ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಬರೀಬೇಕು. ಬ್ರಾಂಕೈಟಿಸ್ ಡಸ್ಟ್ ಮತ್ತು ಏರ್ ಪೊಲ್ಯೂಷನಿಂದ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗುತ್ತೆ. ಇದಕ್ಕೆ ಇನ್ಸ್ಟಿಟ್ಯೂಷನ್ ಪಾಲಿಸಿ ಮೆಸರ್ಸ್ಗಳು ಏನು ಮಾಡಿದ್ರಪ್ಪ ನೀವು ಲ್ಯಾಂಡ್ ಡಿಗ್ರೇಡೇಷನ್ ತಡೆಯೋಕ್ಕಂದ್ರೆ ಈವೆಂಟ್ಸ್ ಇದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್, ಡ್ರಾಟ್ ರೆಸಿಲೆನ್ಸ್, ಲ್ಯಾಂಡ್ ರೆಸ್ಟೋರೇಷನ್, ಜೆಂಡರ್ ಇಕ್ವಾಲಿಟಿ ಮಧ್ಯೆ ಮಾಡಿದ್ದಾರೆ. ನೆಕ್ಸ್ಟ್ ಎಫ್ ಎ ಅದರ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇಂದ ಗ್ಲೋಬಲ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಮ್ಯಾಪ್ ಅಂತ ಮಾಡಿದ್ವಿ. ಗ್ಲೋಬಲ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಮ್ಯಾಪ್. UNEP ಇಂದ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಇಂದ ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ ರಿಪೋರ್ಟ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಯಿಂದ ಲ್ಯಾಂಡ್ ಡಿಗ್ರೇಡೇಷನ್ ಫೋಕಲ್ ಏರಿಯಾ ಮಾಡಿದ್ದೀವಿ. ವರ್ಲ್ಡ್ ಬ್ಯಾಂಕ್ದವರು ಲ್ಯಾಂಡ್ ಡಿಗ್ರೇಡೇಷನ್ ಯುಟಿಲಿಟಿ ಪ್ರೋಗ್ರಾಮ್ನ ಸಪೋರ್ಟ್ ಮಾಡ್ತಿದ್ದಾರೆ. ಇಂಡಿಯಾದ ಏನು ಮಾಡಿವಿ, MOEFCC ಅಂದ್ರೆ ಅದು ಗೊತ್ತಿರುತ್ತೆ ನಿಮಗೆ. ನ್ಯಾಷನಲ್ ಕಾರ್ಬನ್ ಪ್ರಾಜೆಕ್ಟ್ ಮಾಡಿದ್ದೀವಿ. ಕಾರ್ಬನ್ ಪ್ರಾಜೆಕ್ಟ್ ಅಂದರೆ ಅಸೆಸ್ ದ ಕಾರ್ಬನ್ ಸ್ಟಾಕ್ ಇನ್ ಎಕೋಸಿಸ್ಟಮ್ ಫಾರ್ ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್. ನಬಾರ್ಡ್ ಅವರ ವಾಟರ್ ಶೆಡ್ ಡೆವಲಪ್ಮೆಂಟ್ ಫಂಡ್ ಇದಕ್ಕೆ ಸಾಯಿಲ್ ಮತ್ತು ವಾಟರ್ ಕನ್ಸರ್ವೇಷನ್ ಪ್ರೋಗ್ರಾಮಿಗೆ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್ ಅವರು ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ದೀವಿ. ಅದೇ ಎದರ ಅಂಡರ್ ಬರುತ್ತೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂಡರ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂತ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಂತ ನೋಡಿದ್ರೆ ಅದೇ ಅಗ್ರಿಕಲ್ಚರು, ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮು, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇಂದ MGNR ಆಗಿ ಇದರಿಂದ ಏನು ಮಾಡಿದೆ, ಅಫಾರೆಸ್ಟೇಷನ್, ಲ್ಯಾಂಡ್ ವಾಟರ್ ಕನ್ಸರ್ವೇಷನ್ ಮಾಡ್ತೀವಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ ವಾಟರ್ ಯೂಸ್ ಎಫಿಷಿಯನ್ಸಿ, ನ್ಯಾಷನಲ್ ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಇಂಟಿಗ್ರೇಟೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಲ್ಯಾಂಡ್ ರೆಸ್ಟೋರೇಷನ್ ಇನಿಷಿಯೇಟಿವ್ಸ್ ಏನಪ್ಪ, ಲ್ಯಾಂಡ್ನ ರಿಸ್ಟೋರ್ ಮಾಡೋಕ್ಕೆ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸ್ ಅಂದರೆ ಒಂದು ಬಾಂಡ್ ಚಾಲೆಂಜ್ ಐತಿದೆ. 350 ಮಿಲಿಯನ್ ಹೆಕ್ಟರ್ ಲ್ಯಾಂಡ್ ಡಿಗ್ರೇಡೆಡ್ ಲ್ಯಾಂಡ್ ಮಾಡ್ತೀವಿ ಬೈ 2030 ಅಂತ ಹೇಳಿದ್ವಿ. ಇಂಡಿಯಾದ್ರಾಗ 26 ಮಿಲಿಯನ್ ಹೆಕ್ಟರ್ನ ಮಾಡ್ತೀವಿ ಅಂತ ಹೇಳಿ ಪ್ಲೆಡ್ಜ್ ಮಾಡಿದೆ. ಆಮೇಲೆ ಈವೆಂಟ್ ಡಿಕೇಡ್ ಅಂಡ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಹೇಳಿ 21 to 30 ತನಕ ಹೇಳ್ತೀವಿ. ಓಕೆನಾ. ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಮಾಡ್ಕೊಂಡಿದ್ವಿ. ಈ ಅರಕು ವೇಳೆಗೆ ಕಮ್ಯುನಿಟಿ ಲೆಡ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ಬನ್ನಿ ಗ್ರಾಸ್ಲ್ಯಾಂಡ್ ರೊಟೇಷನಲ್ ಗ್ರೇಸಿಂಗ್ ಇದೆ. ಸುಕೋಮಾಜ್ರಿ ಹರಿಯಾಣದಿಂದ ವೇಸ್ಟ್ ವಾಟರ್ ಶೆಡ್ ಬೇಸ್ಡ್ ಸಾಯಿಲ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಇದೆ. ರಾಜಸ್ಥಾನ್ ಡೆಸರ್ಟ್ ಇಂದ ಡ್ಯೂನ್ ಸ್ಟೆಬಿಲೈಸೇಷನ್ ಮತ್ತು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ಗಳು ಮಾಡಿದ್ವಿ. ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಏನಪ್ಪ ಅಂತಂದರೆ ರಿಮೋಟ್ ಸೆನ್ಸಿಂಗ್ ಮತ್ತು GIS ಇಂದ ಇಸ್ರೋ ಡೆಸರ್ಟಿಫಿಕೇಶನ್ ಅಟ್ಲಾಸ್ಗಳು ಕೊಟ್ಟಿದ್ದೀವಿ. ಪ್ರಿಸಿಷನ್ ಫಾರ್ಮಿಂಗ್ ಮಾಡಿದ್ದೀವಿ. ಅಗ್ರೋ ಫಾರೆಸ್ಟ್ರಿ ಸ್ಕೀಮ್ಸ್ಗಳಿದಾವೆ. ಕನ್ಸರ್ವೇಷನ್ ಅಗ್ರಿಕಲ್ಚರ್ ಐತಿ. ಇವೆಲ್ಲವನ್ನು ಮಾಡಿ ಲ್ಯಾಂಡ್ ಡಿಗ್ರೇಡೇಷನ್ ಕಮ್ಮಿ ಮಾಡೋಕ್ಕೆ ಅಟ್ಲೀಸ್ಟ್ ನೀವು ಇಸ್ರೋದವರಿಂದ GIS, ರಿಮೋಟ್ ಸೆನ್ಸಿಂಗ್ ಬರೀಬೇಕು, ಪ್ರಿಸಿಷನ್ ಫಾರ್ಮಿಂಗ್ ಬರೀಬೇಕು. ವೇ ಫಾರ್ವರ್ಡ್ ಏನು, ಲ್ಯಾಂಡ್ ಡಿಗ್ರೇಡೇಷನ್ ತಡೆಯೋಕ್ಕೆ ಒಂದು ಪಾಲಿಸಿ ಗವರ್ನೆನ್ಸ್ ಮಾಡಿ, ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡಿ, ಇನ್ಸೆಂಟಿವ್ಸ್ ಕೊಡಿ, ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಮಾಡಿ, ಇಂಟಿಗ್ರೇಟೆಡ್ ಲ್ಯಾಂಡ್ ಡಿಗ್ರೇಡೇಷನ್ ಯುಟಿಲಿಟಿ ಬರಬೇಕು, ನ್ಯಾಷನಲ್ ಪ್ಲಾನಿಂಗ್ ಬರಬೇಕು, ಕ್ಲೈಮೇಟ್ ಸ್ಟ್ರಾಟಜಿ ಮಾಡಿ, ಟೆಕ್ನಾಲಜಿಕಲ್ ಅಡಾಪ್ಟ್ ಮಾಡಿರಿ, GIS, AI ಬೇಸ್ಡ್ ಸಾಯಿಲ್ ಮಾನಿಟರಿಂಗು, ಮಷಿನ್ ಲರ್ನಿಂಗು, ಕೆಪಾಸಿಟಿ ಬಿಲ್ಡಿಂಗ್ ಮಾಡಿರಿ, ಟ್ರೈನ್ ಮಾಡಿರಿ ಫ್ಯಾಕಲ್ಟೀಸ್ಗಳನ್ನ, ಲೋಕಲ್ ಕಮ್ಯುನಿಟೀಸ್ಗಳನ್ನ ಇಂಪ್ರೂವೈಸೇಷನ್ ಮಾಡ್ಕೊಳ್ರಿ, ಅವ್ರನ್ನ ಇಂಟಿಗ್ರೇಟ್ ಮಾಡಿರಿ. ಫೈನಾನ್ಷಿಯಲ್ ಮೊಬಿಲೈಸೇಷನ್ ಮಾಡಿ, ಗ್ರೀನ್ ಬಾಂಡ್ಸ್ ಕೊಡಿ, ESG ಫಂಡ್ಸ್ ಕೊಡಿ, ಗ್ರೀನ್ ಎನ್ವೈರನ್ಮೆಂಟಲ್ ಫಂಡ್ ಕೊಡಿ, ಗ್ಲೋಬಲ್ ಕೋಆಪರೇಷನ್ ಕೊಡಿ, ಸೌತ್ ಕೊಲಾಬರೇಷನ್ ಅಂಡರ್ UNCC ಬಾಂಡ್ ಚಾಲೆಂಜ್ಗಳು ಮಾಡಿ ಲ್ಯಾಂಡ್ ಡಿಗ್ರೇಡೇಷನ್ ತಡಿಬೇಕಾಗಿದೆ. ದ ಮೋಸ್ಟ್ ಪ್ರೆಸ್ಸಿಂಗ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳಬೇಕು. ಇನ್ಕ್ರೀಸಿಂಗ್ ಲ್ಯಾಂಡ್ ಡಿಗ್ರೇಡೇಷನ್ ಆಗ್ತಿದೆ. ಇಸ್ರೋ ಇದು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಜಾಸ್ತಿ ಆಗ್ತಿದೆ ಅಂತೇಳಿ ಇಸ್ರೋದವ್ರು ಹೇಳಿದ್ದಾರೆ. ಲ್ಯಾಂಡ್ ಡಿಗ್ರೇಡೇಷನ್ ಯುಟಿಲಿಟಿ ಬೈ 2030 ನೋಡಿದ್ದೀವಿ. ರಾಜಸ್ಥಾನಲ್ಲಿ 22% ಲ್ಯಾಂಡ್ ಡಿಗ್ರೇಡೇಷನ್ ಆಗೈತಿ. ಹಾಫ್ ಆಫ್ ದಿ ಲ್ಯಾಂಡ್ ಡಿಗ್ರೇಡೆಡ್ ಏರಿಯಾಸ್ಗಳು ರೇನ್ಫೆಡ್ ಏರಿಯಾದಲ್ಲೇ ಇದ್ದಾವೆ. 37 ಮಿಲಿಯನ್ ಹೆಕ್ಟರ್ ಲ್ಯಾಂಡ್ ಡಿಗ್ರೇಡ್ ಆಗುತ್ತೆ. ಹಾಗಾದ್ರೆ ಅಗ್ರಿಕಲ್ಚರ್ ಅನ್ಇರಿಗೇಟೆಡ್ ಏರಿಯಾದಲ್ಲಿ ಜಾಸ್ತಿ ಆಗಿದೆ. ವಾಟರ್ ಎರೋಷನ್ 80% ಆದರೆ ವಿಂಡ್ ಎರೋಷನ್ 17% ಆಗಿದೆ. ಇಲ್ಲಿ ಸಾಯಿಲ್ ಕವರ್ ಇಸ್ ದ ಕೀ. ಸಾಯಿಲ್ನ ಕವರ್ ಮಾಡ್ರಿ ಅಂತ ಹೇಳ್ತಾರೆ. ಫಾರ್ಮ್ ಪಾಲಿಸಿ ಹೆಂಗಾಗ್ಬಿಡತ್ತಪ್ಪ ಅಂತ, ಈಗ ರಿಸೋರ್ಸ್ ಇಂಟೆನ್ಸಿವ್, ಕೆಮಿಕಲ್ ಆ್ಯಂಡ್ ಎನರ್ಜಿ ಇಂಟೆನ್ಸಿವ್ ಕ್ರಾಪಿಂಗ್ ಪ್ಯಾಟರ್ನ್ ಪ್ರಾಕ್ಟೀಸಸ್ ಮಾಡೋದ್ರಿಂದ, ಎಕ್ಸ್ಪ್ಲಾಟೇಟಿವ್ ಆಗಿರೋದ್ರಿಂದ ಲ್ಯಾಂಡ್ ಡಿಗ್ರೇಡೇಷನ್ ಜಾಸ್ತಿ ಆಗಿದೆ. ನೆಕ್ಸ್ಟ್ US ಲೆಜಿಸ್ಲೇಷನ್ 1930 ಒಳಗೆ ಒಂದು ಡಸ್ಟ್ ಸ್ಟಾರ್ಮ್ ಬಂದ್ಬಿಡುತ್ತೆ. ಅವಾಗ ಏನು ಹೇಳ್ಬಿಡ್ತಾರೆ, ಸಾಯಿಲ್ ಶುಡ್ ನಾಟ್ ಬಿ ಎಕ್ಸ್ಪೋಸ್ಡ್, ಇಟ್ ಹ್ಯಾಸ್ ಟು ಬಿ ಮಲ್ಚ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರು ತೊಗೊತಾರೆ. ಯಾಕಂದ್ರೆ ಸಾಯಿಲ್ ಉಳಿಸ್ಕೊಳ್ಳೋಕ್ಕೋಸ್ಕರ. ಇಂಡಿಯಾದಾಗೆ 71 ಮಿಲಿಯನ್ ಹೆಕ್ಟರ್ ಫಾರೆಸ್ಟ್ ಲ್ಯಾಂಡ್ ಇದಲ್ಲ, ಅದ್ರ 30% ಫಾರೆಸ್ಟ್ ಲ್ಯಾಂಡ್ ಡಿಗ್ರೇಡ್ ಆಗೈತೆ. ಅದಕ್ಕಪ್ಪ ಅಂದರೆ ವೆಜಿಟೇಷನ್ ಹಾಳಾಗೈತೆ, ಹಂಗಾಗಿ ಫಾರೆಸ್ಟ್ ಲ್ಯಾಂಡ್ ಡಿಗ್ರೇಡ್ ಆಗೈತೆ. ಈ ಲ್ಯಾಂಡ್ ಡಿಗ್ರೇಡೇಷನ್ ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್ ಒಳಗೆ ಹೈಯೆಸ್ಟ್ ಪರ್ಸೆಂಟ್ ಆಫ್ ಲ್ಯಾಂಡ್ ಡಿಗ್ರೇಡೇಷನ್ ಇರಿಗೇಟೆಡ್ ಲ್ಯಾಂಡಿಂದ ಜಾಸ್ತಿ ಆಗೈತೆ. ರಾಜಸ್ಥಾನ ಒಳಗೆ ಮೋಸ್ಟ್ ಡಿಗ್ರೇಡೆಡ್ ಸ್ಟೇಟ್. ಓಕೆನಾ. ಈ ಕ್ಲೈಮೇಟ್ ಚೇಂಜ್ ನೋಡುತ್ತಾ ಇದ್ದೀವಿ. ಏನಾಗೈತಿ ಕ್ಲೈಮೇಟ್ ಚೇಂಜ್ ಅಪ್ಪ ಅಂದರೆ, ಕ್ಲೈಮೇಟ್ ಚೇಂಜ್ ಅಂದರೆ ಏನೋ, ಅದಕ್ಕಾಗಿ ಡಾಟಾ ಫ್ಯಾಕ್ಟ್ಸ್ ಏನು, ಎಕ್ಸಾಂಪಲ್ಸ್ ಏನು, ರೀಸನ್ಸ್ ಏನು, ಓವರ್ಕಮ್ ಮಾಡೋ ಮೆಥಡ್ಸ್ ಏನು, ಅಷ್ಟೇಪ್ಪ. 2,50,000 ಡೆತ್ಸ್ ಫ್ರಮ್ ದ ಡಿಸೀಸಸ್ ಬೈ 2030 ಆಗುತ್ತೆ ಅಂತ ಹೇಳಿದ್ರೆ,
ವಾರ್ಮರ್ ವಾಟರ್ ಅಂಡ್ ಫ್ಲಡ್ಡಿಂಗ್ ವಿಲ್ ಇನ್ಕ್ರೀಸ್ ಇನ್ ಎಕ್ಸ್ಪೋಸಿಂಗ್ ಟು ಡಿಸೀಸಸ್ ಇನ್ ಡ್ರಿಂಕಿಂಗ್ ವಾಟರ್ ರಿಕ್ರಿಯೇಷನ್ ವಾಟರ್ ಇಂದ ಆಗುತ್ತೆ. ಟೆಂಪರೇಚರ್ ರೈಸ್ ಆಗುತ್ತೆ. ಪೊಲ್ಯೂಷನ್ ಅಂಡ್ ಪೋಲನ್ ಸೀಸನ್ ವಿಲ್ ಇನ್ಕ್ರೀಸ್ ಆಗುತ್ತೆ. 7 ಮಿಲಿಯನ್ ಡೆತ್ಸ್ ಫ್ರಮ್ ಏರ್ ಪೊಲ್ಯೂಷನ್ ಆಗಿದೆ. 2 to 4 ಬಿಲಿಯನ್ ಕಾಸ್ಟ್ ಆಗುತ್ತೆ ಬೈ 2030 ಇಂದ ಈ ಕ್ಲೈಮೇಟ್ ಚೇಂಜ್ ಇಂದ ಅಂತ ಹೇಳ್ತಿದ್ದಾರೆ. ಕ್ಲೈಮೇಟ್ ಚೇಂಜ್ ನೋಡ್ರೆ ಅಟ್ಲೀಸ್ಟ್ ಇದನ್ನು ಫಿನಾಮಿನ ಬರಬೇಕು. ಒಂದು ರೈಸ್ ಯಾವರೇಜ್ ಅಂಡ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಆಗುತ್ತೆ. ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸಿ ಲೆವೆಲ್ ರೈಸ್ ಆಗುತ್ತೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಗಳು ಜಾಸ್ತಿ ಆಗ್ತದೆ. ಡೈರೆಕ್ಟಾಗಿ ಏನಾಗುತ್ತೆ, ಹೀಟ್ ವೇವ್, ಕೋಲ್ಡ್ ವೇವ್, ಫ್ಲಡ್ಡು, ಡ್ರಾಟು, ಸ್ಟಾರ್ಮು, ವೈಲ್ಡ್ ಫೈರ್. ಇಂಡೈರೆಕ್ಟ್ ಅಪ್ ಅಂದರೆ ಏರ್ ಪೊಲ್ಯೂಷನ್, ಎಕೋಸಿಸ್ಟಮ್ ಲಾಸ್, ಎಕನಾಮಿಕ್ ಲಾಸ್, ಸೋಷಿಯಲ್ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಇದರಿಂದ ಮತ್ತೆ ಔಟ್ಕಮ್ ಏನಾಗುತ್ತೆ, ಅಂಡರ್ ನ್ಯೂಟ್ರಿಷನ್, ರೆಸ್ಪಿರೇಟರಿ ಡಿಸೀಸಸ್, ಮೆಂಟಲ್ ಹೆಲ್ತ್, ಇನ್ಫೆಕ್ಷನ್ ಡಿಸೀಸಸ್, ಕಾರ್ಡಿಯೋವಾಸ್ಕುಲರ್ ಡಿಸೀಸಸ್, ಇಂಜುರೀಸ್. ಸೋಷಿಯಲ್ ಡೈನಾಮಿಕ್ಸ್ ತೆಗೆದು ಬಂದರೆ ಏಜ್, ಸೆಕ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಸ್ಟೇಟಸ್ಗಳು ಇಂಪ್ಯಾಕ್ಟ್ ಆಗುತ್ತೆ. ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್, ಸೋಷಿಯಲ್ ಕ್ಯಾಪಿಟಲ್, ಪಬ್ಲಿಕ್ ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್, ಪಾಪ್ಯುಲೇಷನ್ ಮೂವ್ಮೆಂಟ್ ಅಂಡ್ ಕಾನ್ಫ್ಲಿಕ್ಟು. ಸಾರಿ, ಕಾಸಸ್ ಬಂದರೆ ಅಗ್ರಿಕಲ್ಚರ್, ಫಸಲ್ ಫೇಲು, ಡಿಫಾರೆಸ್ಟೇಷನ್ ಕಾಸಸ್ ಒಳಗೆ. ಕಾರ್ಬನ್ ಡೈಆಕ್ಸೈಡ್, ಗ್ರೀನ್ ಹೌಸ್ ಗ್ಯಾಸ್ ಇಂದ ಓಷನ್ ಅಸಿಡಿಫಿಕೇಶನ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, ಫೀಡ್ಬ್ಯಾಕ್ ಅದೇ ಸ್ನೋ ಕವರ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್ ಮಾಡೋದು ಜಾಸ್ತಿ ಆದಷ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ರಿಡಕ್ಷನ್ ಲಾಸ್, ಸನ್ಲೈಟ್ ರಿಫ್ಲೆಕ್ಷನ್, ವಾಟರ್ ವೇಪರ್ ಇನ್ಕ್ರೀಸ್ ಪರ್ಮನೆಂಟ್ ಬರುತ್ತೆ. ಇದರಿಂದ ಎಫೆಕ್ಟ್ ಏನಪ್ಪ, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್, ಒಂದು ಎಕೋಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ, ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಆಮೇಲೆ ಇಂಟೆನ್ಸಿಫೈಡ್ ವೆದರ್ ಇವೆಂಟ್ಸ್, ಹೀಟ್, ಸ್ಟಾರ್ಮ್, ಫ್ಲಡ್, ಡ್ರಾಟ್, ವೈಲ್ಡ್ ಫೈರ್ ಆಗುತ್ತೆ. ಗ್ಲೇಷಿಯರ್ ರಿಟ್ರೀಟ್, ಐಸ್ ಮೀಟ್, ಫ್ರೆಶ್ ವಾಟರ್ ಲಾಸ್, ಡೆಸರ್ಟಿಫಿಕೇಶನ್, ಕೋರಲ್ ಬ್ಲೀಚಿಂಗು, ಡಿಸೀಸ್ ಕ್ಯಾರಿಯರ್, ಸಿ ಲೆವೆಲ್ ರೈಸ್ ಆಗುತ್ತೆ. ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್, ಹ್ಯೂಮನ್ ಮೈಗ್ರೇಷನ್, ಫ್ಲಡೆಡ್ ಸಿಟೀಸ್, ಇವೆಲ್ಲ ಎಫೆಕ್ಟ್ಸ್ ಆಗಿರೋದು. ಸಾಕಿಷ್ಟು. ಈ ಕ್ಲೈಮೇಟ್ ಚೇಂಜ್ ಡೈರೆಕ್ಟ್ ಬಂತು ಅಂತಂದರೆ ಇಟ್ಸ್ ಎ ಲಾಂಗ್ ಟರ್ಮ್ ಚೇಂಜಸ್ ಇನ್ ದ ಅರ್ತ್ ಕ್ಲೈಮೇಟ್ ದಟ್ ಆರ್ ವಾರ್ಮಿಂಗ್ ದಿ ಅಟ್ಮಾಸ್ಫಿಯರ್, ಓಷನ್, ಲ್ಯಾಂಡ್. ಬರಾಕ್ ಒಬಾಮಾ ಹೇಳಿದ, ವಿ ಆರ್ ದ ಫಸ್ಟ್ ಜನರೇಷನ್ ಟು ಫೀಲ್ ದ ಎಫೆಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ದ ಲಾಸ್ಟ್ ಜನರೇಷನ್ ಹೂ ಕ್ಯಾನ್ ಡು ಸಮಥಿಂಗ್ ಅಬೌಟ್ ಇಟ್. ನಾವೇ ಈ ಇಡೀ ಪ್ರಪಂಚದಲ್ಲಿ ನಾವೇ ಕ್ಲೈಮೇಟ್ ಚೇಂಜನ್ನು ಫಸ್ಟ್ ಫೇಸ್ ಮಾಡಿವಿ. ನಾವೇ ಲಾಸ್ಟ್ ಏನಾದರೂ ಮಾಡಬೇಕಂದ್ರೆ ಮುಂದೆ ಹೋದ್ರೆ ಇನ್ನೂ ಆಪರ್ಚುನಿಟಿ ಡೆವಲಪ್ ಮಾಡೋಕ್ಕೆ ಬೇಗನೆ ಡೆವಲಪ್ ಮಾಡಬೇಕು. ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ ಏನಪ್ಪ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಾಟಾ. ಕಾರ್ಬನ್ ಡೈಆಕ್ಸೈಡ್ 420 ppm ಆಗೈತಿ. ಮೀಥೇನ್ ಇದೆಲ್ಲ CH4 266% ಅಬೋವ್ ಆಗೈತಿ. ನೈಟ್ರಸ್ ಆಕ್ಸೈಡ್ ರೆಕಾರ್ಡೆಡ್ ಅಟ್ 385.8 ppb ಅಂತ ಹೇಳ್ಬೇಕು ನೀವು, ಓಕೆನಾ. ನೈಟ್ರಸ್ ಆಕ್ಸೈಡ್ 335.8 ppb ಆಗೈತಿ. 124% ಅಂದ್ರೆ ಈ ಪ್ರೀ ಇಂಡಸ್ಟ್ರಿಯಲ್ ಕಂಪೇರ್ ಮಾಡಿದ್ರೆ 124% ಜಾಸ್ತಿ ಆಗೈತಿ. ಮೀಥೇನ್ ಕೂಡ 266% ಜಾಸ್ತಿ ಆಗೈತಿ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಕಂಪೇರ್ ಮಾಡಿದ್ರೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ರೆಕಾರ್ಡ್ ಬಿಟ್ಟಿಂಗ್ 2024 1.5% ಕ್ರಾಸ್ ಆಗೈತಿ. ಫ್ಯೂಚರ್ ಪ್ರೊಜೆಕ್ಷನ್ ಕೋಪರ್ನಿಕಸ್ ಕ್ಲೈಮೇಟ್ ಮೆಜರ್ ಮಾಡಿದ್ರೆ ಓಷನ್ ಟ್ರೆಂಡೆಡ್ಸ್, ಓಷನ್ದಾಗ ಹೀಟ್ ಕಂಟೆಂಟ್ ಜಾಸ್ತಿ ಆಗ್ತತಿ. ಗ್ಲೇಷಿಯರ್ ರೇಟ್ ಜಾಸ್ತಿ ಆಗ್ತತಿ. ಗ್ಲೋಬಲ್ ಓಷನ್ pH ಡಿಕ್ಲೈನ್ ಆಗೈತಿ. ಅಸಿಡಿಫಿಕೇಶನ್ ಆಗ್ತದೆ. ಬ್ರೇಕಿಂಗ್ ಇವೆಂಟ್ಸ್, ಸೈಕ್ಲೋನ್, ಫ್ಲಡ್, ಡ್ರಾಟ್ಸ್ ಜಾಸ್ತಿ ಆಗ್ತದೆ. ಹೈಯೆಸ್ಟ್ ನಂಬರ್ಗಳು 2008 ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗೈತಿ. 3 year ರೆಕಾರ್ಡೆಡ್ ಅಂದರೆ ಲಾರ್ಜೆಸ್ಟ್ 3 year ಗ್ಲೇಷಿಯರ್ ಮಾಸ್ ಲಾಸ್ ಆಗೈತಿ. 7 of the last 10 years witnessed the most negative glacier balances ಒಳಗೈತಿ. ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟ್ ಏನು, ಇನ್ಕ್ರೀಸ್ಡ್ ಟೆಂಪರೇಚರ್ ಆಗಿ ಫ್ರೀಕ್ವೆಂಟ್ ಆ್ಯಂಡ್ ಇಂಟೆನ್ಸ್ ಹೀಟ್ ವೇವ್. 84% of Indian districts reported that at least one extreme event recently underlined the growing crisis ಆಗೈತಿ. ಮರೈನ್ ಹೀಟ್ ವೇವ್ ಜಾಸ್ತಿ ಆಗೈತಿ. IPCC ಸ್ಪೆಷಲ್ ರಿಪೋರ್ಟ್ ಪ್ರಕಾರ ಹೇಳಿದಾವೆ. ಫ್ರೀಕ್ವೆನ್ಸಿ ಜಾಸ್ತಿ ಐತಿ. ಸಿವಿಯರಿಟಿ ಜಾಸ್ತಿ ಆಗೈತಿ. ಮೇಜರ್ ಎಕಾಲಜಿಕಲ್ ಡಿಸ್ರಪ್ಷನ್ ಆಗೈತಿ. ಕೋರಲ್ ಬ್ಲೀಚಿಂಗ್ ಇಂದ ಇಂಡಿಯನ್ ಓಷನ್ಸ್ ಒಳಗೆ 1998 ಒಳಗೆ ಬ್ಲೀಚಿಂಗ್ ಇವೆಂಟ್ ಆಗಿತ್ತು. 50 to 90% ಕೋರಲ್ ಬೀಚ್ಗಳು ಲಾಸ್ ಆಗಿದ್ದು. IPCC ಪ್ರೊಡಕ್ಷನ್ ಪ್ರಕಾರ 1.5% ಜಾಸ್ತಿ ಆದರೆ 1.5% ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದರೆ 90% ಕೋರಲ್ ಥ್ರೆಟ್ಗಳು ತೊಂದರೆ ಆಗುತ್ತೆ. ಅರ್ಬನ್ ಹೀಟ್ಲ್ಯಾಂಡ್ಗಳು ಜಾಸ್ತಿ ಆಗುತ್ತೆ. USA ಫಿನಿಕ್ಸ್ ಹೀಟ್ ರೇಟಿಂಗ್ ಸರ್ಫೇಸಸ್ಗಳು ಶಿಫ್ಟ್ ಇನ್ ವೆದರ್ ಟ್ರೆಂಡ್ಸ್ ಮೆಕ್ಯಾನಿಸಮ್ ಚೇಂಜ್ ಆಗೈತೆ. ಆಲ್ಟರ್ನೇಟಿವ್ ಮೇಜರ್ ಅಟ್ಮಾಸ್ಫಿಯರ್ ಆ್ಯಂಡ್ ಓಷನ್ ಸರ್ಕ್ಯುಲೇಷನು AMOS ಚೇಂಜ್ ಆಗುತ್ತೆ. ಇನ್ಕ್ರೀಸ್ ಸೈಕ್ಲೋನಿಕ್ ಆಕ್ಟಿವಿಟಿ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ಸೈಕ್ಲೋನ್ಸ್ ಜಾಸ್ತಿ ಕಾಸಿಂಗ್ ವಾರ್ಮ್ ಓಷನ್ ವಾಟರ್ ಆಗ್ತದೆ. ಸೈಕ್ಲೋನ್ ಬಿಪರ್ಜಾಯ್ ಐತೆ. ಎಕೋಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿ ಎಫೆಕ್ಟ್ಸ್ ಏನಾಗುತ್ತಪ್ಪ, ಇನ್ಕ್ರೀಸ್ ದ ವೈಲ್ಡ್ನೆಸ್ ಮತ್ತು ವೈಲ್ಡ್ ಫೈರ್ಸ್ಗಳು ಜಾಸ್ತಿ ಐತೆ. ಪ್ರೊಲಾಂಗ್ಡ್ ಡ್ರಾಟ್ಸ್, ಎಕ್ಸ್ಟ್ರೀಮ್ ಹೀಟ್, ಎರಟಿಕ್ ರೈನ್ಫಾಲ್ ಐತಿ. ಕೆನಡಾದಾಗ ವರ್ಸ್ಟ್ ವೈಲ್ಡ್ ಫೈರ್ ಸೀಸನ್ ಆಗಿತ್ತು. ಆಸ್ಟ್ರೇಲಿಯಾದಾಗ ಆಗೈತೆ. ಶ್ರಿಂಕಿಂಗ್ ಕ್ರೇಸ್ ಬೇರ್ ತುಂಬ ಹೋಗ್ಬಿಡತಿ, ವ್ಯಾನಿಷ್ ಆಗೈತಿ. ಅದ್ರಾಗೆ ಕುಂಬು ಗ್ಲೇಷಿಯರ್ಸ್ ಆಫ್ ಹಿಮಾಲಯನ್ ಹೇಳ್ತೀವಿ. ಆರ್ಕಿಟಿಕ್ ಆಂಪ್ಲಿಫಿಕೇಶನ್ ಅಂದ್ರೆ ಆರ್ಕಿಟಿಕ್ ಸೀಸ್ ಡಿಕ್ಲೇನ್ ಆಗಿತ್ತು. 13% ಪರ್ ಡಿಕ್ಲೇಡ್. ಆಲ್ಮೋಸ್ಟ್ ಲಾಸ್ಟ್ ಇಯರ್ 10 ವರ್ಷದ ಕಂಪೇರ್ ಮಾಡಿದ್ರೆ 13% ಡಿಕ್ಲೇನ್ ಆಗಿದೆ. ಸೋಷಿಯಲ್ ಎಕನಾಮಿಕ್ ಇಂಪ್ಯಾಕ್ಟ್ ಏನಪ್ಪ, ಡಿಸ್ಪ್ಲೇಸ್ಮೆಂಟು ಸುಂದರ್ಬನ್ಸು, ಗಂಗಾ ಬ್ರಹ್ಮಪುತ್ರ ಡೆಲ್ಟಾದಾಗ ರೈಸಿಂಗ್ ವಾಟರ್ ಲೆವೆಲ್, ಸಲೈನ್ ಇಂಟ್ರೂಷನ್, ಎಕನಾಮಿಕ್ ಲಾಸಸ್ನಾಗ ಸೋಷಿಯಲ್ ಕಾಸ್ಟು ಅರೌಂಡ್ $86 per ton ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಇದ್ರದ್ದು ಸೋಷಿಯಲ್ ಕಾಸ್ಟು. ಹರಿಕೇನ್ ಮರಿಯಾದ್ದು $100 billion ಆಗಿತ್ತು ಡ್ಯಾಮೇಜು. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಇಲ್ಲಿಗೆ ನಾವು ಎನ್ವೈರನ್ಮೆಂಟ್ ಕಾನ್ಸೆಪ್ಟ್ದು ಇದು ಎಸ್ಪೆಷಲಿ
ಕ್ಲೈಮೇಟ್ ಚೇಂಜ್ನ ಮುಗಿಸಿದ್ದೀವಿ. ನಾವು COP29 ನಿಮ್ಮನ್ನು ಮತ್ತೆ ನೋಡುವ. ಈ ಇನಿಷಿಯೇಟಿವ್ ನಿಮಗೆ ಓಕೆ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಇದು ಸಬ್ಸ್ಕ್ರೈಬ್ ಮಾಡಿ. COP29 ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ಆಮೇಲೆ ರಿಮೈನಿಂಗ್ ಕಾನ್ಸೆಪ್ಟ್ಸ್ನ ಮಾಡೋಣ. ಓಕೆ, ಬಾಯ್, ಟೇಕ್ ಕೇರ್.